ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವು ಸಂಗೀತದಲ್ಲಿ 79ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 79. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಕನಿಕುಳ್ಳ ತಂದೆ, ಅಪ್ಪ ಸ್ವಾಮಿ ಕರ್ತನೆ, ನೀನು ಮಾಡಿದಂಥ ಎಲ್ಲ ಮೇಲುಗಳಿಗಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇನೆ ಸ್ವಾಮಿ. ಕರ್ತನೆ, ನಾವು ಚಿಕ್ಕ ಗುಂಪಾಗಿ ಸ್ವಾಮಿ, ಒಂದು ಕುಟುಂಬವಾಗಿ, ಒಂದು ಸಭೆಯಾಗಿ ನಾವೆಲ್ಲರೂ ಸೇರಿ ಬಂದು ಸ್ವಾಮಿ ನಿನ್ನನ್ನು ಆರಾಧಿಸಿ ಕೊಂಡಾಡುವ ಹಾಗೆ ಈ ಕೃಪಾ ಸಮಯವನ್ನು ನಮಗೆಲ್ಲರಿಗೂ ಕೊಟ್ಟಿದ್ದೀರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ಆಲಯದಲ್ಲಿ ಸ್ವಾಮಿ ನಾವು ಸ್ವಾಮಿ ನಿನ್ನನ್ನು ಯಾವಾಗಲೂ ಕೊಂಡಾಡಿ ಸ್ತುತಿಸಿ ನಿನ್ನನ್ನು ಘನಪಡಿಸುವಂಥ ಮಕ್ಕಳಾಗ್ಲಿಕ್ಕಾಗುವಂತೆ ಕೃಪೆಯನ್ನು ಕೊಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ನಮ್ಮ ಸಭೆಯ ಎಲ್ಲ ಕುಟುಂಬಗಳಿಗಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಕರ್ತನೆ, ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ನೆಲೆಸಿ ಅವ್ರಿಗೆ ಬೇಕಾದ ಎಲ್ಲ ಮೇಲುಗಳನ್ನು ಮಾಡಿ ಅವರು ನಿನ್ನ ಮಾರ್ಗದಲ್ಲಿ ಜೀವಿಸುವಂಥ ಕೃಪೆಯನ್ನು ಕೊಡಬೇಕೆಂಬುದಾಗಿ ಬೇಡ್ತೀನಿ ಸ್ವಾಮಿ. ನಮ್ಮ ಸಭೆಯಲ್ಲಿರುವಂಥ ಯೌವನ ಮಕ್ಕಳಿಗಾಗಿ ಬೇಡಿಕೊಡ್ತೇನೆ ಸ್ವಾಮಿ. ಕರ್ತನೆ, ಯೌವನ ಮಕ್ಕಳು ಸ್ವಾಮಿ ಕರ್ತನೆ ತಮ್ಮ ಜೀವಿತದ ಓಟವನ್ನು ಅವರು ಓಡುವಾಗ ಸ್ವಾಮಿ ಕರ್ತನೆ ಅವರು ಒಳ್ಳೆಯ ಮಾರ್ಗದಲ್ಲಿ ನಿಂತುಕೊಂಡು ನಿನಗಾಗಿ ಜೀವಿಸುವಂಥ ಕೃಪೆಯನ್ನು ಕೊಡು ಸ್ವಾಮಿ. ಅವರು ತಾವು ಮುಟ್ಟಬೇಕಾದ ಗುರಿಯನ್ನು ಮುಟ್ಟಿ ಸ್ವಾಮಿ ಕರ್ತನೆ ನಿನ್ನನ್ನೇ ಆನಂದಿಸುವಂಥ ಕೃಪೆಯನ್ನು ಕೊಡಬೇಕೆಂಬುದಾಗಿ ಬೇಡ್ತೇನೆ. ಮತ್ತು ನಮ್ಮ ಮಕ್ಕಳಿಗಾಗಿ ಬೇಡ್ಕೊಳ್ತೇನೆ ಸ್ವಾಮಿ ಕರ್ತನೆ. ಈಗ ಪರೀಕ್ಷೆ ಬರೆಯುವಂಥ PUC ಮಕ್ಕಳು ಮತ್ತು ಮುಂದೆ SSLC ಪರೀಕ್ಷೆಗೆ ಬರುವಂಥ ಮಕ್ಕಳಿಗಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಎಲ್ಲ ಮಕ್ಕಳು ಸಿದ್ಧರಾಗ್ಲಿಕ್ಕಾಗುವಂಥ ನಿನ್ನ ಕೃಪೆಯನ್ನು ಕೊಡು ಸ್ವಾಮಿ. ಅವ್ರಿಗೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸು ಸ್ವಾಮಿ ಕರ್ತನೆ. ಅವರು ಓದಿದಂಥ ಕಂಟೆಂಟನ್ನು ನೆನಪಿನಲ್ಲಿ ಇಟ್ಟುಕೊಂಡು ಸ್ವಾಮಿ ಅವುಗಳನ್ನು ಪುನರಾವರ್ತನೆ ಮಾಡಿ ಸ್ವಾಮಿ ಸುಂದರವಾದ ಬರವಣಿಗೆಯಲ್ಲಿ ತಮ್ಮ ಒಂದು ಪರೀಕ್ಷೆನ ಬರೆದು ಒಳ್ಳೆಯ ಫ್ಲೈಯಿಂಗ್ ಕಲರ್ಸಲ್ಲಿ ಅವರು ಹೊರ ಹೊಮ್ಮಲಿಕ್ಕಾಗುವಂಥ ಕೃಪೆಯನ್ನು ಕೊಡು ಸ್ವಾಮಿ. ಮತ್ತು ಇಲ್ಲಿ ಈಗ ನಡೆಯುವಂಥ ಯುದ್ಧ ಕಲೆಗಾಗಿ ನಾನು ಬೇಡ್ಕೊಳ್ತೇನೆ ಸ್ವಾಮಿ. ಎಲ್ಲವೂ ಸಮಾಪ್ತಿ ಆಗಬೇಕೆಂಬುದಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಕಡೆ ಕಾಲದಲ್ಲಿ ನಾವಿರುವಾಗ ಸ್ವಾಮಿ ಈ ಒಂದು ಗೋಳಾಟ ಈ ಹಿಂಸೆಯನ್ನು ನಾವು ನೋಡುವಾಗ ಸ್ವಾಮಿ ನಮ್ಮನ್ನು ರೂಪಾಂತರಿಸಬೇಕೆಂಬುದಾಗಿ ಈ ದಿನಗಳನ್ನು ನೀನು ಕೊಟ್ಟಿದ್ದೀ ಸ್ವಾಮಿ ಕರ್ತನೆ. ಅಪ್ಪ ಸ್ವಾಮಿ ನಮ್ಮೆಲ್ಲರ ಹೃದಯದಲ್ಲಿ ಸ್ವಾಮಿ ಒಳ್ಳೆಯ ಮನೋಭಾವನೆ, ಸಂತೋಷ, ಪ್ರೀತಿ, ಒಬ್ಬರಿಗೊಬ್ಬರು ಕ್ಷಮಿಸುವಂಥ ಗುಣವನ್ನು ನಮಗೆ ನೀನು ದಯಪಾಲಿಸು ಸ್ವಾಮಿ. ಮತ್ತು ವಿಶೇಷವಾಗಿ
ನಮ್ಮ ಮಧ್ಯದಲ್ಲಿರುವಂಥ ಅಮ್ಮನವ್ರಿಗಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಅವರು ಸ್ವಾಮಿ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸುವಂಥವರಾಗಿದ್ದಾರೆ ಸ್ವಾಮಿ. ಅವರು ಕೊಡುವಂಥ ವಾಕ್ಯವನ್ನು ನಾವು ಹಿಡಿದುಕೊಂಡು ಸ್ವಾಮಿ ಕರ್ತನೆ 80% 100% ಫಲವನ್ನು ಕೊಡಲಿಕ್ಕಾಗುವಂತೆ ಕೃಪೆಯನ್ನು ಕೊಡು ಸ್ವಾಮಿ. ನಾವು ಸ್ವಾಮಿ ನಾವು ನಮ್ಮ ಜೀವಿತವನ್ನು ನಾವು ಓಡುವಾಗ ಸ್ವಾಮಿ, ಜೀವಿತದ ಪಯಣದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸ್ವಾಮಿ ನಾವು ನಿನ್ನಲ್ಲೇ ಜೀವಿಸಿ, ನಿನ್ನಲ್ಲೇ ಆನಂದಿಸಿ, ನಾವು ನಿನ್ನನಿಗೆ ಸಾಕ್ಷಿಯ ಮಕ್ಕಳಾಗಿ ಇರಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಕೊಡಬೇಕೆಂದು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇಲೆ. ವೇದ ಪಾರಾಯಣ ಪಾಠವನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ನಾವು ಸಂಕೀರ್ತನೆಯಲ್ಲಿ 65ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆ 65. ಯೇಸು ಕರ್ತನು ಸಲಹನೆ ಮನು ಗಾಸಿ ಹೋದಿದ ನೋಡಿರಿ. ಯೇಸು ಕರ್ತನು ಸಲಹನೆ ಮನು ಗಾಸಿ ಹೋದಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ಪೂರ್ಣದಾಸನವನ್ನು ಬಿಟ್ಟು ತನ್ನ ತಗ್ಗಿಸಿಕೊಂಡರು. ಪೂರ್ಣದಾಸನವನ್ನು ಬಿಟ್ಟು ತನ್ನ ತಗ್ಗಿಸಿಕೊಂಡನು. ಖಿನ್ನ ಮಾನವರನ್ನು ರಕ್ಷಿಸಿ ಭಿನ್ನವಾಗುತ್ತ ಬಂದನು. ಖಿನ್ನ ಮಾನವರನ್ನು ರಕ್ಷಿಸಿ ಭಿನ್ನವಾಗುತ್ತ ಬಂದನು. ಯೇಸು ಕರ್ತನು ಸಲಹನೆ ಮನು ಗಾಸಿ ಹೋದಿದ ನೋಡಿರಿ. ಯೇಸು ಕರ್ತನು ಸಲಹನೆ ಮನು ಗಾಸಿ ಹೋದಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ದುಷ್ಟನಂತೆ ಘೋರ ಶಿಕ್ಷೆಯ ದೇಶದಿಂದಲೇ ಹೋದಿದ. ದುಷ್ಟನಂತೆ ಘೋರ ಶಿಕ್ಷೆಯ ದೇಶದಿಂದಲೇ ಹೊಂದಿದ. ಶಿಷ್ಟರಾಗಿ ಮಾಡಲು ಸುಖ ಕಷ್ಟವನ್ನನುಭವಿಸಿದ. ಶಿಷ್ಟರಾಗಿ ಮಾಡಲು ಸುಖ ಕಷ್ಟವನ್ನನುಭವಿಸಿದ. ಶ್ರಮ ಜ್ಞಾನದ 25ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣ ವಾಕ್ಯ ಭಾಗವು ಹಳೆಂಬಡಿಕೆ ಯೆಶಾಯ 55ನೇ ಅಧ್ಯಾಯ 6ರಿಂದ 9 ವಚನವರೆಗೆ ಓದಿಕೊಳ್ಳೋಣ. ಶ್ರಮ ಜ್ಞಾನದ 25ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣ ವಾಕ್ಯ ಭಾಗವು ಹಳೆಂಬಡಿಕೆ ಯೆಶಾಯ 55ನೇ ಅಧ್ಯಾಯ 6ರಿಂದ 9 ವಚನವರೆಗೆ ಓದಿಕೊಳ್ಳೋಣ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಆತನು ಸಮೀಪದಲ್ಲಿ ಇರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಳಕನು ತನ್ನ ದುರ್ಲಾಚನೆಯನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ,
ಆತನು ಮಹಾಕೃಪೆಯಿಂದ ಶ್ರಮಿಸುವನು. ಯೆಹೋವನು ಎನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳು ಅಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲ. ಭೂಮಿ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಕ್ಕಿಂತ ನನ್ನ ಮಾರ್ಗಗೂ ನಿಮ್ಮ ಆಲೋಚನೆಗಿಂತ ನನ್ನ ಆಲೋಚನೆಗೂ ಅಷ್ಟು ಉನ್ನತವಾಗಿವೆ ಎಂಬುದು. ಪ್ರಕಟಣೆ. ನಿನ್ನೆಯಿಂದ ನಮ್ಮ ಮಧ್ಯದಲ್ಲಿ ಘನ ಸೇವಿಕೆಯಾದಂಥ ಶ್ರೀಮತಿ ಕ್ಯಾಥರಿನ್ ಫ್ಲೋನಾ ಅವರು ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ನಮಗೆ ಸಾರಿದ್ದಾರೆ. ನಮ್ಮ ಸಭಾಪಾಲಕರ ಪರವಾಗಿ, ಸಭಾಪಾಲನಾ ಸಮಿತಿಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುವಳಾಗಿದ್ದೇನೆ. ಈಗ ನಾವು ಕಾಣಿಕೆಯನ್ನು ಕೂಡಿಸುವ ಹಾಗೆ ನಾವು ಸಂಕೀರ್ತನೆಯಲ್ಲಿ 72ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಕಾಣಿಕೆ ಮುಗಿಯುವವರೆಗೆ ಈ ಒಂದು ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. 72 ಸಂಕೀರ್ತನೆ 72. ದಯಾಶೀಲ ಸದ್ಗುಣ ಮೂಲ ಸದ್ಗುಣ ಮೂಲ ಕೋಶಾರಿ ಪರಿಹಾರ ಭಕ್ತ ಪರಿಪಾಲ ಯೇಸು ದಯಾಶೀಲ ಸದ್ಗುಣ ಮೂಲ ಸದ್ಗುಣ ಮೂಲ ಕೋಶಾರಿ ಪರಿಹಾರ ಭಕ್ತ ಪರಿಪಾಲ ಪರಿಶುದ್ಧವಾದ ನಿನ್ನ ಕರಗಳು ಮೊಳೆಗಳು ಹಿರಿದು ಹೋದವು ಗುರುವೇ ಎಂದಾಗಿ. ಪರಿಶುದ್ಧವಾದ ನಿನ್ನ ಕರಗಳು ಮೊಳೆಗಳು ಹಿರಿದು ಹೋದವು ಸರಸಗಿ ಯೇಸು ದಯಾಶೀಲ ಸದ್ಗುಣ ಮೂಲ ಸದ್ಗುಣ ಮೂಲ ದೋಷಾರಿ ಪರಿಪಾಲ ಪರಿಪಾಲ ಪರಿಶುದ್ಧವಾದ ನಿನ್ನ ಕಾಲುಳು ಮೊಳೆಗಳು ಇರಿದು ಹೋದವು ಕಾತ ನಿನಗಾಗಿ. ಪರಿಶುದ್ಧವಾದ ನಿನ್ನ ಕಾಲುಳು ಮೊಳೆಗಳು ಇರಿದು ಹೋದವು ಕಾತ ನಿನಗಾಗಿ. ಅರಸಿನ ಕಾಲುಗಳ ನಾರೀನ ತಿಳಿಯೋಳು ತಾವು ಹಿಂಬಾಲಿಸಿ ನಡೆಯುವಂತೆ ಯೇಸು ದಯಾಶೀಲ ಸದ್ಗುಣ ಮೂಲ ಸದ್ಗುಣ ಮೂಲ ದೋಷರಿ ಪರಿಹಾರ ಭಕ್ತ ಪರಿಪಾಲ ಪರಿಶುದ್ಧವಾದ ನಿನ್ನ ಶಿರದಿ ಮುಳ್ಳಿನ ಮುಕುಟ ಇರಿಸಿದರೆ ಪ್ರಭುವೇ ಎಂಗಾಗಿ. ಪರಿಶುದ್ಧವಾದ ನಿನ್ನ ಶಿರದಿ ಮುಳ್ಳಿನ ಮುಕುಟ ಇರಿಸಿದರೆ ಪ್ರಭುವೇ ಎಂಗಾಗಿ. ಅರಸನ ಶಿರವನ್ನು ಮರೆಯಾದೆ ನಾನೆಂದು ಹರುಷಾಗಿ ನಿನ್ನನ್ನು ಜನ ಮಾಡುವಂತೆಯೇ ಯೇಸು ದಯಾಶೀಲ ಸದ್ಗುಣ ಮೂಲ ಸದ್ಗುಣ ಮೂಲ ದೋಷರಿ ಪರಿಹಾರ ಭಕ್ತ ಪರಿಪಾಲ. ಕಾಣಿಕೆ
ಕಾಣಿಕೆಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ವಿನಂತಿಸಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನ ತಂದೆಯಾದ ದೇವರೇ, ನಿಮಗೆ ಅನಂತ ಸ್ತೋತ್ರ ಅಪ್ಪ. ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ಮತ್ತೊಂದು ಆವೃತ್ತಿ ಸಭೆಯಾಗಿ ಕೂಡಿಕೊಳ್ಳಿಕ್ಕಾಗುವಂತೆ ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ. ಮಾತ್ರ ಬರದೆ ಕರ್ತನೆ ದೇವರೇ, ನೀವು ನಮ್ಮನ್ನು ಬಹಳ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದೀರಿ. ಅದರಲ್ಲಿ ಅಲ್ಪವನ್ನು ತಂದು ಸ್ವಾಮಿ ನಿಮಗೆ ಕಾಣಿಕೆಯಾಗಿ ಈ ಸಮಯದಲ್ಲಿ ಸಮರ್ಪಿಸಿದ್ದೇವೆ. ಕೊಟ್ಟ ಹೃದಯಗಳನ್ನು ನೀವು ಬಲ್ಲ ದೇವರು ಸ್ವಾಮಿ. ಈ ಒಂದು ಕಾಣಿಕೆಯನ್ನು ನೀವು ಆಶೀರ್ವದಿಸಿ ಪ್ರತಿಷ್ಠೆಪಡಿಸಿರಿ ಕರ್ತನೆ ದೇವರೇ. ಇದು ಯಾವ ಉದ್ದೇಶಕ್ಕಾಗಿ ಉಪಯೋಗ ಆಗ್ಬೇಕಂತ ಪರಲೋಕದಲ್ಲಿ ನಿರ್ಣಯಿಸಲ್ಪಟ್ಟಿದೆಯೋ ಅದೇ ಪ್ರಕಾರವಾಗಿ ಒಂದೊಂದು ರೂಪಾಯಿಯೂ ಕೂಡ ದೇವರದಲ್ಲಿ ಉಪಯೋಗ ಆಗ್ಲಿಕ್ಕೆ ಆಗುವಂತ ಕೃಪೆಗೆ ನಡೆಸಿರಿ. ಕೊಟ್ಟಂತ ಕರಗಳನ್ನು ಆಶೀರ್ವದಿಸಿರಿ. ಅವರ ಉದ್ದೇಶ, ಅವರ ಬಯಕೆ, ಅವರ ಈಡೇರಿಕೆ ಏನಿದ್ರು ಕೂಡ ದೇವರೇ ನೀವು ಅದನ್ನು ಆಶೀರ್ವದಿಸಬೇಕಾಗಿ ಬೇಡ್ತಾ ಇದ್ದೇವೆ ಸ್ವಾಮಿ. ಮತ್ತೊಂದು ಆವರ್ತಿ ಕರ್ತನೆ, ಈ ಕಾಣಿಕೆಯ ಒಂದು ಸಾಂಕೇತಿಕವಾಗಿ ನಮ್ಮನ್ನು ಕೂಡ ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಸ್ವೀಕಾರ ಮಾಡ್ರಿ. ನಿಮ್ಮ ನಾಮದ ಮಹಿಮೆಗಾಗಿ ನಮ್ಮನ್ನು ಉಪಯೋಗ ಮಾಡಿಕೊಳ್ಳಿ ಎಂಬುದಾಗಿ ಯೇಸು ಸ್ವಾಮಿಯ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆ ಆಗಿರುವ ದೇವರೇ, ಆಮೆನ್. ಸಂದೇಶವನ್ನು ಕೇಳುವಂತ ಪೂರ್ವದಲ್ಲಿ ನಾವು ಸಂಗೀತದಲ್ಲಿ 248ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ, ನಿಮಗೆ ಅನಂತ ಸ್ತೋತ್ರ ಅಪ್ಪ. ಮತ್ತೊಂದು ಆವರ್ತಿ ಕರ್ತನೆ, ನಿಮ್ಮ ಪಾದ ಸನ್ನಿಧಾನದಲ್ಲಿ ಯಾವ ರೀತಿಯಾಗಿ ಮರಿಯಳಿ ಕುಳಿತು ಜ್ಞಾನ ವಾಕ್ಯವನ್ನು ಕೇಳಲಿಕ್ಕಾಗಿ ಸ್ವಾಮಿ ಆಸಕ್ತಿಯಿಂದ ಬಂದು ಕುಳಿತಳೋ ಅದೇ ಪ್ರಕಾರವಾಗಿ ಕರ್ತನೆ, ನಮ್ಮ ಸಭೆಯವರೆಲ್ಲರೂ ಕೂಡ ಸ್ವಾಮಿ ಸಂಜೆ ವೇಳೆಯಲ್ಲಿ ಆಸಕ್ತರಾಗಿ ನಿಮ್ಮ ವಾಕ್ಯವನ್ನು ಕೇಳಿಸಿಕೊಳ್ಳಿಕ್ಕೆ ಬಂದಿದ್ದಾರೆ ಸ್ವಾಮಿ. ಬಂದಂತ ಯಾರೊಬ್ಬರು ಕೂಡ ವ್ಯರ್ಥವಾಗಿ ಹಿಂತಿರುಗಬಾರದು ಸ್ವಾಮಿ. ಬರಿಗೈಯಲ್ಲಿ ಬಂದೆವು, ಬರಿಗೈಯಲ್ಲಿ ಹೋದೆವು ಎನ್ನುವಂತೆ ಇರದೆ, ಏನೇ ಬರಿಗೈಯಲ್ಲಿ ಬಂದಿದ್ರೂ ಕೂಡ ನಿಮ್ಮ ವಾಕ್ಯವನ್ನು ಸಮೃದ್ಧಿಯಾಗಿ ಉಂಡು ತೃಪ್ತರಾಗಿ ಸಂತೋಷದಿಂದ ದೇವರೇ ಅವರು ಮನೆಗೆ ಹಿಂತಿರುಗಲಿಕ್ಕೆ ಆಗುವಂತ ಕೃಪೆಗೆ ನಡೆಸಿರಿ. ನಿಮ್ಮ ಪರಿಶುದ್ಧಾತ್ಮನು ನಮ್ಮ ಮಧ್ಯದಲ್ಲಿ ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನೀವಿಲ್ಲಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಮಾತನಾಡುವುದು ನಾನಲ್ಲ, ನನ್ನ ಮೂಲಕ ನೀವು ಮಾತನಾಡ್ರಿ ಕರ್ತನೆ. ಸೈತಾನ್ ಮಾಡುವಂತ ಎಲ್ಲ ತಡೆಗಳನ್ನ ಯೇಸುವಿನ ನಾಮದಲ್ಲಿ ಕಟ್ಟಿ ಬಂಧಿಸ್ತಾ ಇದ್ದೇನೆ. ನಿಮ್ಮ ಕೃಪೆಯಿಂದ ತುಂಬಿಸಿ ನಮ್ಮನ್ನು ನಡೆಸಿ ಎಂಬುದಾಗಿ ಯೇಸು ಸ್ವಾಮಿಯ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆ ಆಗಿರುವ ದೇವರೇ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಮತ್ತೊಂದು ಆವರ್ತಿ ನಿಮ್ಮ ಮಧ್ಯದಲ್ಲಿ ಸಂಜೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕಾಗುವ ಹಾಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ನನ್ನ ತಂದೆಯಾದ ದೇವರಿಗೆ ನಾನು ಕೃತಜ್ಞತೆಯನ್ನು ನಾನು ಸಲ್ಲಿಸೋಳಾಗಿದ್ದೇನೆ. ಮಾತ್ರವಲ್ಲ, ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಸಭಾಪಾಲಕರು, ಸಭಾಪಾಲನಾ ಸಮಿತಿ, ಸಭೆಯವರಾದ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನು ನಾನು ತಿಳಿಸೋಳಾಗಿದ್ದೇನೆ.
ಈ ಒಂದು ಸಂಜೆ ವೇಳೆಯಲ್ಲಿ ಕೂಡ ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಮಗೆ ಕೊಡಲ್ಪಟ್ಟಂತ ಒಂದು ಶೀರ್ಷಿಕೆ ಅದು ಈ ರೀತಿಯಾಗಿದೆ: ಕ್ರೂಜಿತನನ್ನ ಸಂಧಿಸಿದವರು ಕುರೇನಿನ ಸೀಮೋನ ಎಂಬುದಾಗಿ. ಕ್ರೂಜಿತನನ್ನು ಸಂಧಿಸಿದವರು ಕುರೇನಿನ ಸೀಮೋನ ಎಂಬುದಾಗಿ. ಯೇಸು ಸ್ವಾಮಿಯು ಆತನನ್ನ ಶಿಲುಬೆಗೆ ಹಾಕುವುದಕ್ಕೆ ಮುಂಚಿತವಾಗಿ ಆತನಿಗೆ ಸಾಕಷ್ಟು ರೀತಿಯಾದಂತಹ ಹಿಂಸೆಯನ್ನ ಕೊಟ್ಟರು ಎಂಬುದಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದನ್ನು ಧ್ಯಾನ ಮಾಡಿಕೊಂಡು ಬಂದಿದ್ದೇವೆ. ಹಾಗಾಗಿ ಈ ಒಂದು ಯಾವುದೇ ಒಬ್ಬ ವ್ಯಕ್ತಿಗೆ ಮರಣದಂಡನೆ ಎಂಬುದಾಗಿ ರೋಮಯ ಸರ್ಕಾರದವರು ವಿಧಿಸಿದಾಗ ಆ ವ್ಯಕ್ತಿಗೆ ಭಯಂಕರವಾದಂಥ ಹಿಂಸೆಯನ್ನ ಕೊಡುವಂಥ ಪದ್ಧತಿ ಅವರದಿದೆ. ಅದೇ ರೀತಿಯಾಗಿ ಯೇಸುವಿಗೆ ಕೂಡ ಮನಸ್ಸು ಬಂದ ರೀತಿಯಲ್ಲಿ ಥಳಿಸಿ ಆತನ ಮೇಲೆ ಭಾರವಾದಂಥ ಶಿಲುಬೆಯನ್ನ ಹೊರಿಸ್ತಾರೆ. ಆ ಶಿಲುಬೆಯನ್ನು ನೋಡುವಾಗ ಕೆಲವರು ಹೇಳ್ತಾರೆ ಅದು ಸುಮಾರು 45ರಿಂದ 50 kgವರೆಗೂ ತೂಕ ಇತ್ತು. ಇನ್ನು ಕೆಲವರು ಹೇಳ್ತಾರೆ ಅದು ಒಂದು ಪಾರ್ಟ್ ಮಾತ್ರ, ಪೂರ್ತಿಯಾದ ಶಿಲುಬೆ ತಗೊಂಡ್ರೆ ಅದು 135 kgವರೆಗೂ ಕೂಡ ತೂಕ ಇತ್ತು ಎಂಬುದಾಗಿ. ಒಬ್ಬ ಸಾಮಾನ್ಯವಾಗಿ ಗಟ್ಟುಮುಟ್ಟಾಗಿ ಇರುವಂತಹ ವ್ಯಕ್ತಿ ಸಾಧಾರಣವಾಗಿ ಒಂದು 25 kg ತೂಕವನ್ನ ಆತನು ಈಸಿಯಾಗಿ ಎತ್ತಬಹುದು, ಅಥವಾ ಹೆಚ್ಚು ಅಂದ್ರೆ 50 kg ಅಂತ ನೆನೆಸುವ. ಆದರೆ ಇಲ್ಲಿ ಯೇಸು ಸ್ವಾಮಿಗೆ ಮಿತಿ ಮೀರಿದಂತ ಹಿಂಸೆ, ಶರೀರದಲ್ಲಿ ತ್ರಾಣ ಕಳೆದುಕೊಂಡಂತೆ. ಯಾಕಂದ್ರೆ ಕಳೆದ ರಾತ್ರಿಯಿಂದಲೂ ಕೂಡ ಆತನನ್ನ ಹಿಂಸೆ ಮಾಡುತ್ತಾ ಹೊಡೆದು ಬಡೆದು ಎಲ್ಲಾ ರೀತಿಯಾದ ಅವಮಾನವನ್ನ ಆತನಿಗೆ ಮಾಡಿ ಈಗ ಶಿಲುಬೆಯನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ಆತನನ್ನ ಅಲ್ಲಿ ಹಚ್ಚುವಂಥದ್ದನ್ನ ನಾವು ನೋಡ್ತೇವೆ. ಆತನು ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಆ ಭಾರವನ್ನ ತಡೆಯಲಾರದೆ ಅನೇಕ ವಾರ್ತೆ ಯೇಸು ಸ್ವಾಮಿ ಎಡವಿ ಬೀಳುವುದನ್ನು ಕೂಡ ನಾವು ನೋಡ್ತೇವೆ. ಅದು ಬರೀ ಶಿಲುಬೆಯನ್ನು ಹೊತ್ಕೊಂಡು ಹೋಗಿಲ್ಲ, ಆತನನ್ನ ಕೊರಡೆಗಳಿಂದ ಹೊಡೆದು 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 ಆತನನ್ನ ಮುಂದೆ ಸಾಗಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸೈನಿಕರು ಗಮನಿಸ್ತಾರೆ, ಈ ಒಂದು ವ್ಯಕ್ತಿ ಏನಾದ್ರೂ ಮಾರ್ಗ ಮಧ್ಯದಲ್ಲಿ ತೀರಿ ಹೋಗ್ಬಿಟ್ರೆ ನಮಗೆ ಅದು ಒಂದು ಅಪಕಾರ ಆಗ್ತದೆ ಎಂಬುದಾಗಿ ತಿಳಿದು ಈತನನ್ನ ಹೇಗಾದ್ರೂ ಮಾಡಿ ಕಲ್ವಾರಿ ಆ ಒಂದು ಗೊಲ್ಗೊತಾ ಗುಡ್ಡದವರೆಗೂ ಕೂಡ ಆತನು ಜೀವಂತನಾಗಿ ಇರಬೇಕು ಎಂಬುದಾಗಿ ಹೇಳಿ ಆತನ ಅತಿಯಾದಂಥ ದಣಿದಂಥ ಶರೀರವನ್ನ ನೋಡಿ ರೋಮಾಯ ಸರ್ಕಾರದ ಸೈನಿಕರು ಯಾರನ್ನಾದ್ರೂ ಹುಡುಕ್ಬೇಕೆಂಬುದಾಗಿ ಅವರು ಹುಡುಕಿದಾಗ ಆ ಗುಂಪಿನಲ್ಲಿ ನಿಂತಿದ್ದಂಥ ಒಬ್ಬ ವ್ಯಕ್ತಿ, ಆತನ ಹೆಸರು ಸೀಮೋನ ಎಂಬುದಾಗಿ, ಆತನನ್ನ ಶಿಲುಬೆ ಹೊರಲಿಕ್ಕಾಗಿ ಬಿಟ್ಟಿ ಹಿಡಿದ್ರು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಈ ಒಂದು ವಾಕ್ಯ ಭಾಗವನ್ನು ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 21ರಿಂದ 23ವರೆಗೂ ನಾವು ನೋಡ್ತೇವೆ. ಹೊಲದ ಮಾರ್ಗವಾಗಿ ಹಾದು ಬರುತ್ತಿದ್ದಂಥ ವ್ಯಕ್ತಿ ಈತನ ಕುರೇನಿನ ಸೀಮೋನ, ಈತನನ್ನ ಬಿಟ್ಟಿ ಹಿಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಈ ಒಂದು ಸೀಮೋನ ಕುರೇನ ಪಟ್ಟಣದ ಒಬ್ಬ ಸೀಮೋನ ಅಂತ ಹೇಳುವಾಗ ಈತನ ಕುರಿತಾಗಿ ನಾವು ಸ್ವಲ್ಪ ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾರು ಈ ಸೀಮೋನ ಎಂಬುದಾಗಿ? ಈ ಸೀಮೋನ ಒಬ್ಬ ಯಹೂದಿಯಾಗಿ ಇದ್ದವನು. ಕುರೇನ ಪಟ್ಟಣ ಅಂತ ಕರೆಯುವಾಗ ಈ ಒಂದು ಕುರೇನ ಪಟ್ಟಣವು ಉತ್ತರ ಆಫ್ರಿಕಾ ದೇಶದಲ್ಲಿ ಇರುವಂತ ಒಂದು ಪಟ್ಟಣ, ನಾರ್ತ್ ಆಫ್ರಿಕಾದಲ್ಲಿ ಇರುವಂತ ಒಂದು ಪಟ್ಟಣ. ಅಲ್ಲಿ ಕೆಲವು ಯಹೂದಿಗಳು ಚದುರಿಸಲ್ಪಟ್ಟಿದ್ರು. ಹಾಗಾಗಿ ಈ ಸೀಮೋನ ಕೂಡ ತನ್ನ ಕುಟುಂಬದ ಸಮೇತವಾಗಿ ಆ ಸ್ಥಳದಲ್ಲಿ ವಾಸವಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ನಾರ್ತ್ ಆಫ್ರಿಕಾದಲ್ಲಿ ಇದ್ದಂತ ಕುರೇನೆ ಪಟ್ಟಣದ ಸೀಮೋನನಿಗೆ ಯೆರೂಸಲೇಮಲ್ಲಿ ಏನು ಕೆಲಸ ಎಂಬುದಾಗಿ ಹೇಳುವಾಗ, ಯಹೂದಿಗಳು ಯಾವಾಗಲೂ ಕೂಡ ವರ್ಷಕ್ಕೆ ಒಮ್ಮೆ ಪಸ್ಕ ಹಬ್ಬವನ್ನು ಆಚರಣೆ ಮಾಡಲಿಕ್ಕಾಗಿ ಯೆರೂಸಲೇಮಿಗೆ ಸೇರಿ ಬರ್ತಾ ಇದ್ರು. ಹಾಗಾಗಿ ಈ ಸೀಮೋನ ಕೂಡ ಪಸ್ಕವನ್ನ ಆಚರಣೆ ಮಾಡಲಿಕ್ಕಾಗಿ ಆತನು ಯೆರೂಸಲೇಮ್ ಪಟ್ಟಣಕ್ಕೆ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈ ಒಂದು ಕುರೇನೆ ಪಟ್ಟಣಕ್ಕೂ ಮತ್ತು ಯೆರೂಸಲೇಮಿಗೂ ನಾವು ನೋಡುವಾಗ ಬಹಳ ದೂರ ಇದೆ. ಈ ಕುರೇನೆ ಪಟ್ಟಣದಿಂದ ಯೆರೂಸಲೇಮಿಗೆ ಈ ಸೀಮೋನ ಹೇಗೆ ಬಂದಿರಬಹುದು ಎಂಬುದಾಗಿ ನಾವು ಯೋಚಿಸುವಾಗ, ಈ ಒಂದು ಯೆರೂಸಲೇಮ್ ಪಟ್ಟಣದ ಪಶ್ಚಿಮ ದಿಕ್ಕಿನಲ್ಲಿ ಈ ಒಂದು ಕುರೇನೆ ಪಟ್ಟಣ ಇದೆ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನಾವು ಓದ್ತೇವೆ. ಇದಕ್ಕೆ ಕಾಲಚಕ್ರದ ಒಂದು ವ್ಯತ್ಯಾಸ ಎಷ್ಟಿದೆ ಅಂದ್ರೆ 56 ನಿಮಿಷ ಹಿಂದೆ ಮುಂದೆ ಇದೆ ಕುರೇನೆ ಪಟ್ಟಣಕ್ಕೂ ಯೆರೂಸಲೇಮಿಗೂ. ಹಾಗಾಗಿ ಈ ಒಂದು ಅದರ ಒಂದು ಡಿಸ್ಟೆನ್ಸ್ ಎಷ್ಟಿದೆ ಎಂಬುದಾಗಿ, ಎಷ್ಟು ದೂರ ಆಗ್ತದೆ ಕುರೇನೆ ಪಟ್ಟಣದಿಂದ ಯೆರೂಸಲೇಮಿಗೆ ಅಂತ ನೋಡುವಾಗ ಸುಮಾರು 2602 ಕಿಲೋಮೀಟರ್, 2602 ಕಿಲೋಮೀಟರ್ ಅಷ್ಟು ದೂರ ಈ ಒಂದು ಪಟ್ಟಣ ಇದೆ. ಹಾಗಾದ್ರೆ ಈ ಸೀಮೋನ ಪಸ್ಕ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಯೆರೂಸಲೇಮ್ ಪಟ್ಟಣಕ್ಕೆ ಹೇಗೆ ಬಂದಿರಬಹುದು? ಸಾಮಾನ್ಯವಾಗಿ ಆ ಒಂದು ಪಟ್ಟಣದಿಂದ ಯೆರೂಸಲೇಮ್ಗೆ ಬರಬೇಕು, ನಡ್ಕೊಂಡ್ ಬರಬೇಕು ಅಂದ್ರೆ
ಸುಮಾರು 157.6 ಗಂಟೆಗಳ ಕಾಲ ಹಿಡಿತದಂತೆ. 157.6 ಗಂಟೆಗಳು ಕಾಲ್ನಡಿಗೆಯಲ್ಲಿ ಬಂದ್ರೆ. ಯಾವ್ದಾದ್ರೂ ಒಂದು ವೆಹಿಕಲ್, ಕಾರ್ ಅಥವಾ ಮೋಟರ್ ಬೈಕ್ ಅಥವಾ ಏನೇ ಒಂದು ವೆಹಿಕಲ್ ಅಲ್ಲಿ ಸುಮಾರು ಅದು 60 ಕಿಲೋಮೀಟರ್ ಸ್ಪೀಡಲ್ಲಿ ಬಂದರೂ ಕೂಡ 31 ಗಂಟೆಗಳ ಕಾಲ ತೆಗೆದುಕೊಳ್ತದಂತೆ ಆ ಒಂದು ಪಟ್ಟಣವನ್ನ ಸೇರ್ಲಿಕ್ಕೆ. ಸೊ ಹಾಗಾಗಿ ಯೆರೂಸಲೇಮ್ ಪಟ್ಟಣಕ್ಕೆ ಈ ಒಂದು ಸೀಮೋನ ಹೇಗ್ ಬಂದಿರ್ಬೋದು? ಆಗಿನ ಕಾಲದಲ್ಲಂತೂ ಮೋಟರ್ ವೆಹಿಕಲ್ಗಳು ಇಲ್ಲ. ಒಂದು ಯಾವ್ದಾದ್ರೂ ಪ್ರಾಣಿಗಳ ಮೂಲಕ ಆತನು ಪ್ರಯಾಣಿಸಿರ್ಬೋದು, ಒಂಟೆನೋ ಕುದುರೆನೋ ಕತ್ತೇನೋ ಯಾವ್ದೆಲ್ಲ ಬಂದಿರ್ಬೋದು. ಇಲ್ಲ ಅಂದ್ರೆ ಈತನು ಕಾಲ್ನಡಿಗೆಯಾಗೆ ಬಂದಿರಬೇಕು ಪ್ರಿಯರೇ. ಯಾತಕ್ಕೋಸ್ಕರವಾಗಿ ಅಷ್ಟು ಶ್ರಮ ವಹಿಸಿ ಈ ಸೀಮೋನ ಯೆರೂಸಲೇಮ್ಗೆ ಬರ್ಬೇಕಾಗಿತ್ತು? ನಾವು ವಾಕ್ಯದಲ್ಲಿ ನೋಡ್ತೇವೆ, ಹೊಲದ ಮಾರ್ಗವಾಗಿ ನಡೆದುಕೊಂಡು ಬಂದಂತ ಒಬ್ಬ ವ್ಯಕ್ತಿಯನ್ನ ಶಿಲುಬೆ ಹೊರಲಿಕ್ಕೆ ಬಿಟ್ಟು ಹಿಡಿದ್ರು ಅಂತ. ಹಾಗಾಗಿ ಈತನು ಯಾವ ಪ್ರಾಣಿ ಮೇಲೆ ಪ್ರಯಾಣ ಮಾಡೋದನ್ನ ಗೊತ್ತಿಲ್ಲ, ಮೋಸ್ಟ್ಲಿ ನಡ್ಕೊಂಡು ಬಂದು ಅಂತಾನು ಕೂಡ ಗೊತ್ತಿಲ್ಲ. ಯಾತಕ್ಕಾಗಿ ಇಲ್ಲಿ ಬರ್ತಾನೆ ಅಂದ್ರೆ, ಈ ಪಸ್ಕಾ ಹಬ್ಬದಲ್ಲಿ ಆತನು ತನ್ನ ಬಂಧು ಬಳಗದವರ ಜೊತೆ ಸೇರಿ ಸಂತೋಷವಾಗಿ ಆಚರಣೆ ಮಾಡೋಣ, ಒಂದು ಅನ್ಯೋನ್ಯತೆಯಲ್ಲಿ ಬೆರೆಯೋಣ, ಒಂದು ಒಳ್ಳೆ ಸಮಯವನ್ನ ಕಳೆಯೋಣ ಅಂತ ಹೇಳಿ ಆಸಕ್ತನಾಗಿ ಆತನ ಏನ್ ಮಾಡ್ತಾ ಇದ್ದಾನೆ, ಪಸ್ಕಾ ಹಬ್ಬ ಆಚರಿಸ್ಲಿಕ್ಕಾಗಿ ಈ ಒಂದು ಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಆದ್ರೆ ಇಲ್ಲಿ ಬಂದು ನೋಡುವಾಗ ಪರಿಸ್ಥಿತಿಗಳೇ ವ್ಯತಿರಿಕ್ತವಾಗಿ ಇತ್ತು. ಆತನು ಬಯಸುವ ರೀತಿಯಲ್ಲಿ, ಅಂದುಕೊಂಡ ರೀತಿಯಲ್ಲಿ, ಹಬ್ಬದ ವಾತಾವರಣ ರೀತಿಯಲ್ಲಿ ಅಲ್ಲಿ ಕಾಣಿಸದೇ ಇದ್ದಾಗ್ಯೂ ಅಲ್ಲಲ್ಲಿ ಜನಗಳು ಗುಜುಗುಜು ಮಾತನಾಡುತ್ತಾ ಏನೋ ಆಗ್ಬಿಟ್ಟಿದೆ ಅಂತ ಹೇಳಿ ಜನಸಂದಣಿ, ಅಲ್ಲಲ್ಲಿ ಗುಂಪು ಗುಂಪಾಗಿ ಕೂಡಿರುವಂತ ಜನರು, ಇವರನ್ನ ನೋಡಿ ಸೀಮೋನನಿಗೆ ಆಶ್ಚರ್ಯ ಆಗ್ತದೆ. ಆ ಒಂದು ಜನರ ಮಧ್ಯದಲ್ಲಿ ಹಾದು ಹೋಗಿ ಆತನು ನಿಂತು ನೋಡ್ತಾನೆ. ಆತನ ಕಣ್ಣು ಮುಂದೆ ಯೇಸು ಸ್ವಾಮಿ, ಆತನ ಶರೀರ ಛಿದ್ರವಾಗಿ ಆತನ ರಕ್ತ ಸೋರುತ್ತಾ, ಕಣ್ಣು ಕೂಡ ಬಿಡದಷ್ಟು ಮುಖದಲ್ಲಿ ಬಾವು ಬಂದು ಆತನು ಶಿಲುಬೆನ ಹೊರಲಾರದೆ ಮಂಡಿ ಊರಿ ಬಿದ್ದು ಬೀಳುವಂತ ಸಂದರ್ಭದಲ್ಲಿ ಆಗಲೂ ಕೂಡ ರೋಮಾಯ ಆ ಒಂದು ಸೈನಿಕರು ಆತನನ್ನ ಹೊಡೆಯುವಂಥದ್ದನ್ನ ನೋಡಿ ಆತನ ಹೃದಯ ಮರುಗ್ತದೆ ಪ್ರಿಯರೇ. ಹಾಗಾದ್ರೆ ಯೇಸು ಅಂತ ಪರಿಸ್ಥಿತಿಯಲ್ಲಿ ಇರುವಾಗ ಆತನ ಶಿಷ್ಯರೆಲ್ಲಿ? ಆತನನ್ನ 3.5 ವರ್ಷಗಳ ಕಾಲ ಹಿಂಬಾಲಿಸಿದಂತ ಶಿಷ್ಯರೆಲ್ಲಿ? ಆತನಿಂದ ಎಷ್ಟೋ ಅದ್ಭುತಗಳನ್ನ ಪಡೆದಂತ ಜನರೆಲ್ಲಿ? 5,000 ಜನರಿಗೆ ಊಟ ಮಾಡಿಸ್ತಾನೆ, 4,000 ಜನರಿಗೆ ಊಟ ಮಾಡಿಸ್ತಾನೆ. ಊಟ ಮಾಡಿದ ಜನರು ಎಲ್ಲಿ? ಎಷ್ಟೋ ಜನರಿಗೆ ಆತನು ವ್ಯಾಧಿಗಳಿಂದ ಗುಣಪಡಿಸ್ತಾನೆ, ಅವರೆಲ್ಲಿ? ದೆವ್ವ ಪೀಡಿತರನ್ನ ಬಿಡುಗಡೆ ಮಾಡ್ತಾನೆ, ಅವರೆಲ್ಲಿ ಹೋದ್ರು? ಸತ್ತ ಲಾಜರನು ಎಲ್ಲಿ? ಎಷ್ಟು ಜನರನ್ನ ಆತನು ಬಿಡುಗಡೆ ಮಾಡಿದ್ರು? ಯಾರಾದ್ರೂ ಒಬ್ಬರಾದ್ರೂ ಯೇಸುವಿಗೆ ಆ ಶಿಲುಬೆನ ಹೊರಲಿಕ್ಕೆ ಯಾರು ಹೆಲ್ಪ್ಗೆ ಬಂದಿಲ್ಲ ಪ್ರಿಯರೇ. ಯಾಕೆ ಬಂದಿಲ್ಲ ಅಂತ ನಾವು ಯೋಚಿಸುವಾಗ, ಈ ಪಸ್ಕಾ ಹಬ್ಬಕ್ಕೆ ಒಂದು ನಿಯಮ ಇದೆ. ಅರಣ್ಯಕಾಂಡ 9ನೇ ಅಧ್ಯಾಯದಲ್ಲಿ ಮನೆಗೆ ಹೋಗೋದು ನೋಡ್ರಿ. ಆ ಒಂದು ಪಸ್ಕವನ್ನ ಮಾಡ್ಬೇಕಾದ್ರೆ ಶುದ್ಧಾಚಾರ ಬಹಳ ಮುಖ್ಯ. ಇಲ್ಲಿ ಯೇಸು ಆತನು ಕೊಲ್ಲಲ್ಪಡ್ಲಿಕ್ಕಾಗಿ ಕರ್ಕೊಂಡು ಹೋಗುತ್ತಿರುವಂತ ಒಬ್ಬ ವ್ಯಕ್ತಿ. ಅವರ ದೃಷ್ಟಿಯಲ್ಲಿ ಆತನು ಒಬ್ಬ ಕ್ರಿಮಿನಲ್. ಕೆಲವೇ ಗಂಟೆಗಳಲ್ಲಿ ಆತನನ್ನ ಕೊಲ್ಲಬೇಕು. ಹಾಗಾಗಿ ಒಂದು ವೇಳೆ ಆತನನ್ನ ಮುಟ್ಟಿದ್ರೆ ಎಲ್ಲಿ ನಮಗೆ ಪಸ್ಕಾ ಹಬ್ಬ ಆಚರಿಸ್ಲಿಕ್ಕೆ ಅನುಮತಿ ಸಿಗಲ್ವೋ, ಅಲ್ಲಿ ವಾಕ್ಯದಲ್ಲಿ ಏನಂತ ಇದೆ, ಅರಣ್ಯಕಾಂಡ 9ನೇ ಅಧ್ಯಾಯದಲ್ಲಿ, ಸತ್ತ ಶವವನ್ನ ಯಾರು ಸೋಂಕಿಸ್ತಾರೋ ಅಥವಾ ಮುಟ್ಟಿಸ್ಕೊಳ್ತಾರೋ 1 ತಿಂಗಳವರೆಗೂ ಅವರು ಪಸ್ಕಾ ಮಾಡೋ ಹಾಗಿಲ್ಲ. ಮುಂದಿನ ತಿಂಗಳೇ ಅವರು ಪಸ್ಕಾ ಆಚರಿಸ್ಬೇಕಾಗಿತ್ತು. ಹಾಗಾಗಿ ಅವ್ರು ಏನಾಗ್ತಾ ಇದೆ, ಯಾರು ಕೂಡ ಹೋಗಿ ಮುಟ್ಲಿಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ರೋಮಾಯ ಸೈನಿಕರ ಒಂದು ಭಯ. ಹಾಗಾಗಿ ಎಲ್ಲರೂ ನಿಂತ್ಕೊಂಡು ಏಸು ನರಳುತ್ತಿರುವಂಥದ್ದನ್ನು ನೋಡ್ತಾ ಇದ್ದಾರೆ. ಆದ್ರೆ ಎಲ್ಲಿಂದಾನೋ ಯಾವುದೋ ಪಟ್ಟಣದಿಂದ ಬಂದಂತ ಈ ಒಂದು ಸೀಮೋನ ಏನ್ ಮಾಡ್ತಾನೆ, ಆ ಒಂದು ಶಿಲುಬೆನ ಹೊರಲಿಕ್ಕೆ ಆತನು ಸಹಾಯ ಮಾಡ್ತಾನೆ ಪ್ರಿಯರೇ. ಪಸ್ಕಾ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ಜನರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಅವರು ಮರ್ತೋಗಿದ್ರು, ನಿಜವಾಗ್ಲೂ ನಮಗಾಗಿ ಕೊಯ್ಯಲ್ಪಡಬೇಕಾದಂತ ಪಸ್ಕದ ಕುರಿಯೇ ಇದು ಯೇಸು ಸ್ವಾಮಿ. ಈತನೇ ನಮ್ಮ ಒಂದು ಪಾಪ ಪರಿಹಾರಕ್ಕಾಗಿ ಕೊಯ್ಯಲ್ಪಡುವಂತ ಕುರಿಮರಿ ಎನ್ನುವಂಥದ್ದನ್ನ ಜನರು ಮರ್ತೋಗಿ ಸಾಂಪ್ರದಾಯಿಕವಾಗಿ ಆಚರಿಸಬೇಕಾದಂತ ಪಸ್ಕಕ್ಕೆ ಅವರು ಮನಸ್ಸು ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಈಗಲೂ ಕೂಡ ಯಹೂದ್ಯರು ಪಸ್ಕವನ್ನ ಚಾಚು ಚಪ್ಪದೆ ಆಚರಿಸ್ತಾರೆ. ಏಪ್ರಿಲ್ ತಿಂಗಳು 2ನೇ ತಾರೀಕಿನಿಂದ ಈ ವರ್ಷದ ಪಸ್ಕ ಆಚರಣೆ ಸ್ಟಾರ್ಟ್ ಆಗ್ತದೆ. 7 ದಿನಗಳ ತನಕ ಅವ್ರು ಮಾಡ್ತಾರೆ. ಹುಳಿ ಇಲ್ಲದ ರೊಟ್ಟಿಗಳು, ಕಹಿ ಪಲ್ಯಗಳ ಜೊತೆ ಹೇಗೆ ನಿಯಮ ಇದೋ ಅದೇ ಪ್ರಕಾರವಾಗಿ ಅವರ ಆಚರಣೆನ ಇನ್ನೂ ಕೂಡ ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ದಾರೆ. ಅವರ ಕಣ್ಣು ಕಟ್ಟಲ್ಪಟ್ಟಿದೆ. ಅವ್ರಿಗೆ ಗೊತ್ತಿಲ್ಲ ಯೇಸು ನಮಗಾಗಿ ಒಂದೇ ಸಲಿ ಯಜ್ಞದ ಕುರಿಯಾಗಿ, ಪಸ್ಕದ ಕುರಿಯಾಗಿ ಆತನು ಶ್ರಮೆ ಹೊಂದಿ ಸತ್ತದಾಯ್ತು ಎಂಬುದಾಗಿ ಅದನ್ನು ಮರೆತು ಹೋಗಿದ್ದಾರೆ ಅವರು. ಆ ದಿನದಲ್ಲಿಯೂ ಕೂಡ ಅದೇ ಆಯ್ತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದ್ರೆ ಕುರೇನೆ ಪಟ್ಟಣದಿಂದ ಬಂದಂತ ಸೀಮೋನ ಯೇಸುವಿನ ಸಹಾಯಕ್ಕಾಗಿ ಬರ್ತಾನೆ. ಆತನಿಗೆ ಕೇಳಿಸ್ತದೆ, ಯಹೂದ್ಯರ ಅರಸನಿಗೆ ದಾರಿ ಬಿಡ್ರಿ.
ಯೆಹೂದ್ಯನ ಅರಸನು ಬರ್ತಾ ಇದ್ದಾನೆ, ದಾರಿ ಬಿಡ್ರಿ ಎಂಬುದಾಗಿ ಜನರು ಮಾತನಾಡೋದನ್ನು ಕೇಳಿಸ್ಕೊಂಡು ಆತನು ನೋಡ್ತಾನೆ. ಯೇಸುವನ್ನ ದೃಷ್ಟಿಸಿದಾಗಲೇ ಆತನ ಹೃದಯದಲ್ಲಿ ಮರುಕ ಬರ್ತದೆ. ಯೇಸುವಿಗೆ ಸಹಾಯ ಮಾಡಲಿಕ್ಕೆ ಆತನು ಎಲ್ಲಾ ರೀತಿಯಲ್ಲಿಯೂ ಸಾಧ್ಯತೆ ಇತ್ತು. ಆತನು ಅದನ್ನು ಅಲ್ಲಗಳಿಬೋದಾಗಿತ್ತು. ನನ್ನನ್ನ ಯಾಕೆ ಕರೀತಾ ಇದ್ದೀರಾ? ಒಬ್ಬ ದುಷ್ಕರ್ಮಿಯ ಒಂದು ಶಿಲುಬೆನ ಹೊರಲಿಕ್ಕೆ ನಾನು ಯಾಕೆ ಬರ್ಬೇಕು? ನಾನು ಈ ದೇಶದವನು ಕೂಡ ಅಲ್ಲ ಎಂಬುದಾಗಿ ಅಲ್ಲಗಳಿಬೋದಾಗಿತ್ತು. ಆದ್ರೆ ಸೀಮೋನ ಯೇಸುವಿನ ನೋಡ್ತಿದ್ದಂಗೆ ಆತನು ಸಂಪೂರ್ಣವಾಗಿ ತನ್ನನ್ನ ಆ ಒಂದು ಶಿಲುಬೆನ ಹೊರಲಿಕ್ಕೆ ಒಪ್ಪಿಸಿ ಕೊಡುವಂಥದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಮುಂದಿನ ದಿನಗಳಲ್ಲಿ ಇದೆಲ್ಲ ಆದ ಮೇಲೆ ಆತನಿಗೆ ಗೊತ್ತಾಗ್ತದೆ, ಎಂಥ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು, ಎಂಥ ಒಂದು ರಕ್ಷಣೆಯ ಒಂದು ಭಾಗ್ಯ ನನಗೆ ಸಿಕ್ಕಿತು ಅಂತ ಆತನು ಬಹಳ ಸಂತೋಷ ಪಟ್ಟನೆಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಆದಿ ಕ್ರೈಸ್ತ ಸಭೆಯಲ್ಲಿ ಆತನ ಮಕ್ಕಳಾದಂಥ ಅಲೆಕ್ಸಾಂಡರ್ ಮತ್ತೆ ರೂಫಾ ಇವರಿಬ್ಬರು ಕೂಡ ಕ್ರೈಸ್ತ ಸಭೆಯಲ್ಲಿ ಪ್ರಸಿದ್ಧ ನಾಯಕರಾಗಿ ಮಾರ್ಪಟ್ರು ಎಂಬುದಾಗಿ ನಮಗೆ ಚರಿತ್ರೆಯಲ್ಲಿ ಇಲ್ಲಿ ಉಲ್ಲೇಖ ಇದೆ ಪ್ರಿಯರೇ. ಹಾಗಾಗಿ ಈ ಒಂದು ಶಿಲುಬೆಯನ್ನ ನೋಡುವಾಗ ಆತನು ಆ ಒಂದು ಗೊಲ್ಗೊತ್ತದವರೆಗೂ ಕೂಡ ಸೀಮೋನ ಹೊತ್ಕೊಂಡು ಎಂಬುದಾಗಿ ನಾವು ನೋಡ್ತೇವೆ. ಆತನು ಬರೀ ಶಿಲುಬೆನ ಹೊತ್ಕೊಂಡಿಲ್ಲ, ಅದರ ಜೊತೆಯಲ್ಲಿ ಆತನು ಯೇಸುವಿಗೆ ಅಲ್ಲಿ ಸೀಮೋನ ಶಿಲುಬೆ ಹೊತ್ಕೊಂಡ ಕೂಡಲೇ ಆ ರೋಮಯ ಸರ್ಕಾರದ ಸೈನಿಕರು ಸುಮ್ಮನೆ ಇರಲಿಲ್ಲ. ಯೇಸುವಿಗೆ ಹೊಡೆದುಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಒಂದು 2-3 ಏಟು ಸೀಮೋನನಿಗೆ ಕೂಡ ಬಿತ್ತು ಅಂತ ಚರಿತ್ರಗಾರರು ಹೇಳ್ತಾರೆ. ಮಾತ್ರವಲ್ಲ, ಶಿಲುಬೆ ಹೊರುವುದು ಅವಮಾನ. ಶಿಲುಬೆ ಹೊರುವುದು ಒಂದು ರೀತಿಯಾಗಿ ಅದು ಧಿಕ್ಕರಿಸಲ್ಪಟ್ಟವರು ಅವರು ಹೊಂದಿಕೊಳ್ಳುವಂತ ಒಂದು ಪನಿಷ್ಮೆಂಟ್. ಯೇಸುಗೆ ಅವಮಾನ ಆಗ್ತಾ ಇದೆ, ಅಲ್ಲಿ ಸೀಮೋನನಿಗೂ ಕೂಡ ಅವಮಾನ ಆಗ್ತಾ ಇದೆ. ಅದರಲ್ಲಿಯೂ ಕೂಡ ಆತನು ಭಾಗಿಯಾಗ್ತಾ ಇದ್ದಾನೆ. ಶಿಲುಬೆನ ಹೊರುವುದು ಅದು ಒಂದು ರೀತಿಯಾದ ಭಾರ. ಆ ಭಾರದಲ್ಲಿ ಸೀಮೋನ ಕೂಡ ಭಾಗಿಯಾದ್ನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಈ ದಿನದಲ್ಲಿ ಎಷ್ಟು ಜನರು ಯೇಸುವಿನ ಶಿಲುಬೆನ ಹೊರಲಿಕ್ಕೆ ನಾವು ಸಿದ್ಧರಿದ್ದೇವೆ? ಯೇಸುವಿನ ಶಿಲುಬೆನ ಹೊರಲಿಕ್ಕೆ ನಮ್ಮಲ್ಲಿ ಎಷ್ಟು ಜನರು ನಾವು ಸಿದ್ಧರಿದ್ದೇವೆ? ನಮಗೂ ಕೂಡ ಯೇಸು ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ. ನಮ್ಮ ಕುಟುಂಬಗಳಿಗೆ ಬೇಕಾದಂಥ ಆಶೀರ್ವಾದಗಳನ್ನು ಯೇಸು ಕೊಟ್ಟಿದ್ದಾರೆ. ಆದರೆ ಆತನಿಗಾಗಿ ಶಿಲುಬೆ ಹೊರಲಿಕ್ಕೆ ನಾವು ಸಿದ್ಧರಿದ್ದೇವಾ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ಪ್ರಿಯರೇ. ಶಿಲುಬೆ ಹೊರುವಂಥದ್ದು ಅಂತ ಅಂದರೆ ಏನು ಅಂತಂದ್ರೆ, ಇಡೀ ಲೋಕ ನಮ್ಮ ವಿರುದ್ಧವಾಗಿ ಕ್ರೂರತ್ವನ ಅದು ಮೆರೆಯಬಹುದು. ಇಡೀ ಲೋಕ ನಮ್ಮನ್ನ ದೃಷ್ಟಿಸಿ ನಮ್ಮನ್ನ ಒಂದು ರೀತಿಯಾಗಿ ಬದಿಗೆ ನಮ್ಮನ್ನ ತಳ್ಳಬಹುದು. ಆದರೂ ಕೂಡ ಯೇಸುವಿಗಾಗಿ ನಾವು ನಿಲ್ತೇವಲ್ಲ, ಆ ಅವಮಾನವನ್ನ ನಾವು ಸಂಧಿಸ್ತೇವಲ್ಲ, ಅದು ನಿಜವಾದಂತ ಒಂದು ಶಿಲುಬೆ ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ರೀತಿಯಾದ ಒಂದು ನಾವು ಯೇಸುವಿಗಾಗಿ ನಾನು ನನ್ನನ್ನು ಪ್ರತ್ಯೇಕ ಮಾಡ್ಕೊಂಡು ನಾನು ಜೀವಿಸ್ತೇನೆ ಎಂಬುದಾಗಿ ನಾನು ನಿರ್ಧರಿಸುವಾಗ ನನ್ನ ನಡವಳಿಕೆ ಎಲ್ಲವೂ ಕೂಡ ಬದಲಾಗ್ತದೆ. ಆಗ ಜನರು ನನ್ನನ್ನು ನೋಡಿ ದೃಷ್ಟಿಸಿ ಹಾಸ್ಯ ಮಾಡ್ತಾರೆ. ಈ ದಿನ ಪ್ರಪಂಚ ಏನ್ ಎದುರು ನೋಡ್ತಾ ಇದೆ ಅಂದ್ರೆ, ನನ್ನ ಹಾಗೆ ನೀನು ಇರು ಎಂಬುದಾಗಿ. ಆದ್ರೆ ನಾವು ಪ್ರತ್ಯೇಕ ಮಾಡ್ಕೊಂಡು ನಾವು ಯೇಸುವಿಗಾಗಿ ಜೀವಿಸ್ತೇವಂತಂದ್ರೆ ಜನರು ಹಾಸ್ಯ ಮಾಡ್ತಾರೆ, ಅವಮಾನ ಪಡಿಸ್ತಾರೆ, ನಮ್ಮನ್ನ ಬದಿಗೊತ್ತುತ್ತಾರೆ, ತಿರಸ್ಕಾರ ಮಾಡ್ತಾರೆ. ಅದೆಲ್ಲವನ್ನು ಸಹಿಸಿಕೊಂಡು ಕ್ರಿಸ್ತನಿಗಾಗಿ ನಾನು ಜೀವಿಸ್ತೇನಲ್ಲ, ಅದು ನಿಜವಾದಂತ ಒಂದು ಶಿಲುಬೆ ಆಗಿದೆ ಪ್ರಿಯರೇ. ಈ ದಿನ ಆ ಶಿಲುಬೆನ ಹೊರಲಿಕ್ಕೆ ಯೇಸು ನಿಮಗೆ ಕರೆಯನ್ನ ಕೊಡ್ತಾ ಇದ್ದಾರೆ. ಏನ್ ಬಂದ್ರೂ ಸರಿ, ನನ್ನನ್ನ ಅಲ್ಲಗಳಿದೆ, ನನ್ನ ಶಿಲುಬೆನ ನೀನು ಹೊರಲಿಕ್ಕೆ ಸಿದ್ಧವಿದ್ಯಾ ಎಂಬುದಾಗಿ ಯೇಸು ನಮ್ಮನ್ನ ನೋಡಿ ಆತನು ಪ್ರಶ್ನೆನ ಕೇಳುವಾತನಾಗಿದ್ದಾನೆ ಪ್ರಿಯರೇ. ಪೇತ್ರನಿಗೆ ಬರೆದ ಮೊದಲನೆಯ ಪತ್ರಿಕೆಯನ್ನು ತೆಗೆಯೋಣ. ಪೇತ್ರನಿಗೆ ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ, ಅಲ್ಲಿ 19ರಿಂದ 24 ವಚನಗಳನ್ನು ನೋಡೋಣ. 1 ಪೇತ್ರ 2ನೇ ಅಧ್ಯಾಯದ 19ರಿಂದ 24 ವಚನ. ಅಲ್ಲಿ ಕೆಲವು ವಾಕ್ಯಗಳು ನೋಡ್ರಿ. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ಅದರಿಂದ ಏನು ಕೀರ್ತಿ? ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ ಎಂಬುದಾಗಿ. ಈ ದಿನದಲ್ಲಿ ಶಿಲುಬೆ ಅಂತ ಹೇಳುವಾಗ ನಾನು ಹಾಗೆ ಹೇಳಿದೆ, ನಾವು ನಿಜವಾಗಲೂ ಯಥಾರ್ಥವಾಗಿ ನಾನು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇನೆ ಅಂತ ಹೇಳುವಾಗ ಜನರು ನಮ್ಮನ್ನ ತಿರಸ್ಕಾರ ಮಾಡ್ತಾರೆ, ನಮ್ಮನ್ನ ಸುಮ್ಮನೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ನಮ್ಮ ಕೆಲಸದಲ್ಲಿ ಆಗ್ಲಿ, ನಮ್ಮ ಸ್ನೇಹಿತರ ಸರ್ಕಲ್ ಆಗಿರ್ಬೋದು, ನಾವು ಮನೆಯಲ್ಲಾಗಿರ್ಬೋದು, ನಾವು ಎಲ್ಲಿ ಓದುವಂತ ಸ್ಥಳದಲ್ಲ ಎಲ್ಲೇ ಆಗಿರ್ಬೋದು, ನಮಗೆ ಸುಮ್ಮನೆ ಹಿಂಸೆಯನ್ನು ಕೊಡುವಾಗ ನಾವೇನ್ ಮಾಡ್ಬೇಕಂತೆ? ತಾಳ್ಮೆಯಲ್ಲಿ ನಾವು ಸಹಿಸಿಕೊಳ್ಬೇಕಂತೆ. ಇಲ್ಲಿ ವಾಕ್ಯ ಅದನ್ನೇ ಹೇಳುವಂಥದ್ದು. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆ. ನಾನು ಅನ್ಯಾಯವಾಗಿ ಇದನ್ನ ಬಾಧೆ ಪಡ್ತಾ ಇದ್ದೇನೆ, ನನ್ನ ದೇವರು ನನ್ನ ನೋಡ್ತಾರೆ, ಅದು ಎಲ್ಲವನ್ನು ಕೂಡ ದೇವರು ನೋಡಿಕೊಳ್ತಾರೆ ಅಂತ ನಾವು ಒಂದು ವೇಳೆ ಅದನ್ನ ಅನ್ಯಾಯವಾಗಿ ಬಾಧೆ ಪಡುವುದನ್ನು ನಾವು ಸಹಿಸಿಕೊಂಡ್ರೆ ನಮಗೆ ಶ್ಲಾಘ್ಯತೆಯನ್ನ ದೇವರು ಕೊಡುವಾತನಾಗಿದ್ದಾನೆ ಪ್ರಿಯರೇ.
ತಪ್ಪು ಮಾಡಿ ಗುದ್ದು ತಿಂದು ಅದರಲ್ಲಿ ಮೌನವಾಗಿದ್ರೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ. ತಪ್ಪು ಮಾಡದೇನೆ ನಾವು ಗುದ್ದುಗಳನ್ನ ತಿನ್ನುವಾಗ, ಕ್ರಿಸ್ತನಿಗಾಗಿ ನಾನು ಅದನ್ನು ಸಹಿಸ್ಕೊಂತೀನಿ ಅಂತ ಹೇಳಿ ನಾವು ನಿಲ್ಲುವಾಗ ಪರಲೋಕದಲ್ಲಿ ನಮಗೆ ಅದಕ್ಕೆ ಒಂದು ಪ್ರಶಂಸೆ ಸಿಗ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ. ಯಾಕಂದ್ರೆ ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ. ಮುಂದೆ ನೋಡುವಾಗ ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನ ಆತನು ತೋರಿಸಿಕೊಟ್ಟನು. ಯೇಸು ಸ್ವಾಮಿ ಯಾವ ತಪ್ಪನ್ನ ಮಾಡಿದ್ರು? ಯೇಸು ಸ್ವಾಮಿ ಯಾವ ಮೋಸವನ್ನ ಮಾಡಿದ್ರು? ಯಾವ ಅನ್ಯಾಯವನ್ನು ಮಾಡಿದ್ರು? ಏನನ್ನೂ ಮಾಡಲಿಲ್ಲ. ಆದರೂ ಕೂಡ ಮೌನವಾಗಿ ಆ ಒಂದು ಹಿಂಸೆ ಪಡಿಸುವಂತವರ ಮುಂದೆ ಮೌನವಾಗಿ ನಿಂತಿದ್ದನೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಇದನ್ನ ನಮಗೆ ಏನಾದ್ರೂ ಯಾರಾದ್ರೂ ಒಂದು ಕೇಡು ಮಾಡಿದ್ರೆ, ನಮಗೇನಾದ್ರೂ ಒಂದು ತೊಂದರೆ ಕೊಟ್ರೆ ನಾವೇನ್ ಮಾಡ್ತೀವಿ? ತಕ್ಷಣ ನಾವು ರಿಯಾಕ್ಟ್ ಆಗ್ತೇವೆ. ಗುದ್ದಿಗೆ ಗುದ್ದು ಎಂಬುದಾಗಿ, ಸೇಡಿಗೆ ಸೇಡು ಎಂಬುದಾಗಿ. ನನ್ನ ಕುಟುಂಬದ ಮೇಲೆ ನೀನು ಹೀಗೆ ಆರೋಪಣೆ ಮಾಡಿದೆ, ನಿನ್ನ ಕುಟುಂಬದಲ್ಲಿ ನಾನು ಆರೋಪಣೆ ಮಾಡ್ತೇನೆ, ನನ್ನ ಮಕ್ಕಳ ವಿಷಯದಲ್ಲಿ ನೀನು ಮಾತಾಡಿದೆ, ನಿನ್ನ ಬಗ್ಗೆ ನಾವು ಮಾತಾಡ್ತೇವೆ ಅಂತ ಹೇಳಿ ಮುಯಿ ತೀರಿಸ್ಕೊಂಡು ನಾವಿದ್ದೇವೆ ಹೊರತು ನಮಗೆ ಬರುವಂತ ಬಾಧೆಗಳನ್ನು ನಾವು ಸಹಿಸ್ಕೊಳ್ಳಿಕ್ಕೆ ನಾವು ಸಿದ್ಧರಿದ್ದೇವಾ? ಯೇಸು ಮಾದರಿಯನ್ನು ತೋರಿಸಿಕೊಟ್ಟಿದ್ದಾರೆ. ನಾನು ಏನು ತಪ್ಪು ಮಾಡಿದ್ರು ಕೂಡ ಜನರು ನನ್ನನ್ನ ತಿರಸ್ಕರಿಸಿದ್ರು, ನಿಂದಿಸಿದ್ರು, ನನ್ನನ್ನು ಅವಮಾನ ಪಡಿಸಿದ್ರು, ಅಲ್ಲ ಸಲ್ಲದನ್ನ ಹೇಳಿದ್ರು, ಈತನಿಗೆ ಹುಚ್ಚು ಹಿಡಿದಿದೆ ಅಂದ್ರು, ಈತನಿಗೆ ದೆವ್ವ ಹಿಡಿದಿದೆ ಅಂದ್ರು, ಏನ್ ಹೇಳಿದ್ರು ಕೂಡ ಎಲ್ಲವನ್ನ ನಾನು ಸಹಿಸ್ಕೊಂಡಲ್ಲ, ಹಾಗೆ ನೀವು ಕೂಡ ಸಹಿಸಿಕೊಳ್ಳ್ರಿ ಎಂಬುದಾಗಿ. ಮುಂದಿನ ದಿನಗಳಲ್ಲಿ ಕ್ರೈಸ್ತರಿಗೆ ಇದೇ ರೀತಿಯಾಗಿ ಆರಾಮಾಗಿ ನಾವು ಈ ರೀತಿಯಾಗಿ ಬಂದು ಕೂತ್ಕೊಂಡು ಆರಾಧಿಸ್ತೀವೋ ಇಲ್ವೋ ಗೊತ್ತಿಲ್ಲ ಪ್ರಿಯರೇ. ಬಹಳಷ್ಟು ಹಿಂಸೆಗಳು ಬರಬಹುದು, ಆದ್ರೆ ನಾವು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತೇವೆ? ಕರ್ತನು ಹೇಳ್ತಾ ಇದ್ದಾನೆ, ಆತನ ಚಿತ್ತಾನುಸಾರವಾಗಿ ನೀವು ಬಾಧೆ ಪಡುವುದಿದ್ದರೆ ನಿಮ್ಮನ್ನ ನೀವು ಸಂಪೂರ್ಣವಾಗಿ ಅದಕ್ಕೆ ಒಪ್ಪಿಸ್ಕೊಡ್ಬೇಕು. ಇದು ನಿಜವಾದಂತಹ ಶಿಲುಬೆಯನ್ನು ಹೊರುವಂಥದ್ದು ಎಂಬುದಾಗಿ ವಾಕ್ಯ ಹೇಳ್ತದೆ ಪ್ರಿಯರೇ. ಅದಾದ್ಮೇಲೆ 22ನೇ ವಚನ ನೋಡ್ರಿ. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನ ಒಪ್ಪಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಬೈಯುವವರಿಗೆ ಪ್ರತಿಯಾಗಿ ಆತನು ಬೈಯಲಿಲ್ಲ, ಮೌನವಾಗಿ ಎಲ್ಲವನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಸುಮ್ಮನೆ ಆತನು ಇದ್ದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಇದು ಕಷ್ಟ ಸಾಧ್ಯ, ಆದರೂ ಕೂಡ ನಾವು ಮಾಡಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಮೌನವಾಗಿ ಸಹಿಸಿಕೊಳ್ಬೇಕು, ಸಹನೆ ನಮಗೆ ಬೇಕು ಅಂತ ಹೇಳುವುದರಲ್ಲೇ ನಾವು ನಿಜವಾದ ಒಂದು ಶಿಲುಬೆಯನ್ನು ಹೊರುವಂತವರಾಗಿ ನಾವಿಲ್ಲಿ ಕಾಣಲ್ಪಡ್ತಾ ಇದ್ದೇವೆ ಪ್ರಿಯರೇ. ಹಾಗೆ ನಾವು ಮುಂದೆ ನಾವು ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28, 29 ಮತ್ತು 30ನೇ ವಚನ. ಹಾಗಾದ್ರೆ ಯಾವ ರೀತಿಯಾದ ಶಿಲುಬೆ ಅಂದ ಕೂಡಲೇ ಎಲ್ಲರಿಗೂ ಒಂದು ರೀತಿಯಾದ ಭಯ, ಭಾರ, ಅವಮಾನ ಅಂತ. ಆದ್ರೆ ಇಲ್ಲಿ ವಾಕ್ಯ ಏನಂತ ಹೇಳ್ತಾ ಇದೆ? 11ನೇ ಅಧ್ಯಾಯ ಮತ್ತಾಯ 11:28ರಲ್ಲಿ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ. ಅದಾದ ಮೇಲೆ ಏನಂತ ಇದೆ ಮುಂದೆ? ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ಹೊತ್ತುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದ್ರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು. ಯೇಸು ಸ್ವಾಮಿ ಶಿಲುಬೆಯನ್ನು ಹೊರುವವರೆಗೂ ಕೂಡ ಅದು ಭಾರವಾದಂತ ಶಿಲುಬೆ ಅಂತಂದ್ರೆ ಅವಮಾನ, ನಿಂದೆ ಎಲ್ಲವೂ ಕೂಡ ಇತ್ತು. ಆದ್ರೆ ಯೇಸು ಶಿಲುಬೆಯಲ್ಲಿ ಆತನು ಮರಣವನ್ನ ಹೊಂದಿದ ಮೇಲೆ, ಜಯವನ್ನ ಸಾಧಿಸಿದ ಮೇಲೆ ಅದು ಬಹಳ ಹಗುರವಾದಂತ ಒಂದು ಶಿಲುಬೆ. ಅದಕ್ಕೆ ಹೇಳುದು, ನನ್ನ ನೊಗವನ್ನ ನಿಮ್ಮ ಮೇಲೆ ಹೊತ್ತುಕೊಳ್ಳ್ರಿ. ಯಾವ ರೀತಿಯಾದಂತ ಒಂದು ನೊಗ? ಅದು ಹಗುರವಾದಂತ ನೊಗ, ಈಸಿಯಾಗಿ ನಿಮಗೆ ನಾನು ಮಾಡಿಕೊಟ್ಟಿದ್ದೇನೆ. ಏನು ಅಂತಂದ್ರೆ ಸಾತ್ವಿಕತ್ವ ಮತ್ತು ದೀನ ಮನಸ್ಸು ಎನ್ನುವಂತ ಒಂದು ನೊಗವನ್ನ ನೀವು ಹೊತ್ತುಕೊಳ್ಳ್ರಿ ಎಂಬುದಾಗಿ ಸ್ವಾಮಿ ನಮಗೆ ಕರೆಯನ್ನ ಆತನು ಕೊಡುವಾತನಾಗಿದ್ದಾನೆ ಪ್ರಿಯರೇ. ಈ ದಿನದಲ್ಲಿ ನಾವು ನೋಡುವಾಗ ಅನ್ಯರು ಬೇಗನೆ ಯೇಸುವನ್ನ ಕಂಡುಕೊಳ್ತಾ ಇದ್ದಾರೆ. ಯೇಸುವನ್ನ ಕಂಡುಕೊಂಡು ಯೇಸುವಿಗಾಗಿ ಶಿಲುಬೆ ಹೊರಲಿಕ್ಕೆ ಸಂಪೂರ್ಣವಾಗಿ ತಮ್ಮನ್ನ ಒಪ್ಪಿಸಿಕೊಡ್ತಾ ಇದ್ದಾರೆ. ಯಾವ ಎರಡು ಮಾತು ಇಲ್ಲ. ಯೇಸುವನ ಒಮ್ಮೆ ಕಂಡ್ಕೊಂಡ್ಮೇಲೆ ಎಷ್ಟು ಅವರು ವೈರಾಗ್ಯದಿಂದ ಯೇಸುವನ ಹಿಂಬಾಲನೆ ಮಾಡ್ತಾ ಇದ್ದಾರೆ ಗೊತ್ತಾ? ಎಷ್ಟು ಈಗ ನಾವು ನೋಡ್ಬೋದು, ಇಂಡಿಪೆಂಡೆಂಟ್ ಪಾಸ್ಟರ್ಸ್ ಅಲ್ಲೆಲ್ಲ ನೋಡುವಾಗ ಅನೇಕರು ಅನ್ಯ ಮತಸ್ಥದಲ್ಲಿ ಇದ್ದಂತ ಒಂದು ವ್ಯಕ್ತಿಗಳು ಯೇಸುವನ ಕಂಡ್ಕೊಂಡು ಅವ್ರೇನಾಗಿದ್ದಾರೆ, ದೇವರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟೋ ನಿಂದೆಗಳಿದೆ, ಅವಮಾನ ಇದೆ, ಏಟುಗಳನ್ನ ತಿಂತಾ ಇದ್ದಾರೆ, ಒದೆಗಳನ್ನ ತಿಂತಾ ಇದ್ದಾರೆ. ಎಷ್ಟೋ ಜನರಿಗೆ ಎಂತೆಂಥ ಅವಮಾನವನ್ನ ಅಲ್ಲಿ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಯಾರು ಕೂಡ ಹಿಂಜಾರಿ ಹೋಗಿಲ್ಲ ಪ್ರಿಯರೇ. ಪ್ರಾಣ ಕೊಡ್ಲಿಕ್ಕೂ ಕೂಡ ಸಿದ್ಧರಾಗಿ ಅವರು ನಿಂತಿರುವಂಥದ್ದನ್ನ ನಾವು ನೋಡ್ತೇವೆ. ಹುಟ್ಟು ಕ್ರೈಸ್ತರಾದ ನನ್ನ ಮತ್ತು ನಿಮ್ಮ ಒಂದು ವಿಷಯದಲ್ಲಿ ಹೇಗಿದೆ?
ಹಿಂಸೆ, ನಿಂದೆ, ಅವಮಾನ ಬಂತು ಅಂದ ಕೂಡಲೇ ನಾವೇನ್ ಮಾಡ್ತೇವೆ? ಆ ಶಿಲುಬೆಯನ್ನು ಬಿಟ್ಟು ನನಗೆ ಬೇಡ ಎಂಬುದಾಗಿ ನಾವು ಹೋಗ್ಲಿಕ್ಕಿದ್ದೇವಾ? ಅಥವಾ ಏನಾದ್ರೂ ಕೂಡ ನಾನು ಯೇಸುವಿನ ನಾನು ಹಿಂಬಾಲನೆ ಮಾಡ್ತೀನಿ ಎಂಬುದಾಗಿ ನಾವು ನಿಶ್ಚಯಿಸ್ಲಿಕ್ಕೆ ನಾವು ಹೊರಟಿದ್ದೀವಾ? ಈ ದಿನ ಯಾವುದು ನಮ್ಮನ್ನ ಭಾರ ಪಡಿಸ್ತಾ ಇದೆ? ಯೇಸುವಿನ ಶಿಲುಬೆ ಹೊರಲಿಕ್ಕಾಗಿ ನಮ್ಮ ಹೃದಯ ಸಿದ್ಧವಾಗಿದೆಯಾ? ಅಥವಾ ಈ ಪ್ರಪಂಚದ ಚಿಂತೆ, ಯೋಚನೆಗಳು, ಪ್ರಪಂಚದ ಆಲೋಚನೆಗಳಿಂದ ನಮ್ಮ ಒಂದು ಹೆಗಲನ್ನ ನಾವು ಭಾರ ಮಾಡಿಕೊಂಡು ಕೂತಿದ್ದೇವಾ? ನಾವು ಆಲೋಚನೆ ಮಾಡಬೇಕು ಪ್ರಿಯರೇ. ಆತನ ಭಾರ ಏನಾಗಿದೆ? ಯೇಸುವಿನ ಭಾರ ಇವತ್ತು ಏನಾಗಿದೆ ಅಂತ ನೋಡುವಾಗ ಆತನಿಗೆ ಆತ್ಮಗಳ ವಿಷಯದಲ್ಲಿ ಭಾರ ಪಡುವ ಆತನಾಗಿದ್ದಾನೆ. ಈ ದಿನ ಆತನಿಗೆ ಆತ್ಮಗಳಿಗಾಗಿ ದಾಹ ಉಳ್ಳವನಾಗಿ ಕಾಯ್ತಾ ಇದ್ದಾನೆ. ಯಾಕಂದ್ರೆ ಎಷ್ಟೋ ಆತ್ಮಗಳು ನಶಿಸಿ ಹೋಗ್ತಾ ಇದೆ. ಪ್ರತಿ ಕ್ಷಣ ಎಷ್ಟೋ ಮರಣಗಳು ಸಂಭವಿಸ್ತಾ ಇದೆ. ಆತ್ಮಗಳು ಎಲ್ಲಿ ಹೋಗ್ತಾ ಇದೆ ಪ್ರಿಯರೇ? ಆತ್ಮಗಳ ಭಾರ ಯೇಸುವಿಗಿದೆ. ಆ ಭಾರವನ್ನು ಹೊರಲಿಕ್ಕೆ ನನ್ನನ್ನು ನಿಮ್ಮನ್ನ ಆತನು ಎದುರು ನೋಡುವ ಆತನಾಗಿದ್ದಾನೆ. ನಿಮ್ಮೆಲ್ಲರಿಗೂ ಕೂಡ ಪರಿಚಿತರಾದಂಥ ಒಬ್ಬ ಸೇವಕರು, ದೈವ ಸೇವಕರು, ಮೋಹನ್ ಸಿ ಲಾಜರಸ್ ಎಂಬುದಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತದೆ. ಅವರು ಒಮ್ಮೆ ಒಂದು ಕುಟುಂಬವನ್ನ ಅವರು ಸಂಧಿಸಿ, ಸಾಧಾರಣವಾಗಿ ಸೇವಕರು ಅಂತ ಅನ್ನುವಾಗ ಊಟಕ್ಕೆ ಅಥವಾ ತಿಂಡಿಗೆ ಮನೆಗಳಿಗೆ ನಾವು ಆಹ್ವಾನ ಮಾಡ್ತೇವೆ. ಇಲ್ಲೂ ಕೂಡ ಆ ಒಂದು ಪದ್ಧತಿ ಇದೆ ಎಂಬುದಾಗಿ ನಾನು ಕೇಳ್ಪಟ್ಟೆ. ಅದೇ ರೀತಿಯಾಗಿ ಆ ಒಬ್ಬ ಸೇವಕರನ್ನು ಕೂಡ ಒಂದು ಕುಟುಂಬದವರು ಊಟಕ್ಕಾಗಿ ಕರೆದಿದ್ದರಂತೆ. ಇವರು ಆ ಮನೆಗೆ ಹೋಗಿ ಆ ಮನೆಯವರ ಜೊತೆ ಊಟವನ್ನ ಮಾಡಿ ಕೊನೆಗೆ ಹೊರಡೋದಕ್ಕೆ ಮುಂಚಿತವಾಗಿ ಎಲ್ಲರನ್ನ ಸೇರಿಸಿ ಪ್ರಾರ್ಥನೆಗಾಗಿ ಅವರು ಕೂಡಿಸಿದ್ರಂತೆ. ಆ ಸಮಯದಲ್ಲಿ ಅವರು ಪ್ರಾರ್ಥನೆ ಮಾಡುವುದಕ್ಕೆ ಮುಂಚಿತವಾಗಿ ದೇವರವರ ಜೊತೆ ಮಾತನಾಡ್ತಾರೆ. ಆ ಒಂದು ಸೇವಕರ ಜೊತೆ ಮಾತನಾಡಿ ಹೇಳ್ತಾರೆ, ಅವರ ಮನೆಯಲ್ಲಿ ಒಬ್ಬ ಪುಟ್ಟ ಬಾಲಕಿ ನಿಂತಿರ್ತಾಳೆ, ಒಂದು 6-7 ವರ್ಷದ ಒಂದು ಚಿಕ್ಕ ಬಾಲಕಿ. ನೀನು ಆ ಒಂದು ಬಾಲಕಿನ ನೀನು ಮಾತನಾಡಿಸು. ಯಾಕೆ ಅಂತಂದ್ರೆ ದಿನಾಗ್ಲೂ ನಾನು ಅವಳ ಜೊತೆ ಮಾತಾಡ್ತೀನಿ ಅಂತ ಯೇಸು ಸ್ವಾಮಿ ಇವ್ರಿಗೆ ಹೇಳಿದ್ರಂತೆ. ಆಗ ಕೂಡಲೇ ಅವ್ರು ಏನ್ ಮಾಡ್ತಾರೆ, ಆ ಒಂದು ಬಾಲಕಿಯನ್ನ ಕರೆದಿಲ್ಲಿ ಬಾ ಅಂತ ಹೇಳುವಾಗ ಆಕೆ ಬರ್ತಾಳೆ. ಬಂದಾಗ ಅವ್ರು ಕೇಳಿದ್ರಂತೆ, ನೀನು ಪ್ರತಿದಿನ ಯೇಸು ಸ್ವಾಮಿ ಜೊತೆ ಮಾತಾಡ್ತೀಯಾ ಎಂಬುದಾಗಿ ಕೇಳಿದ್ರಂತೆ. ಕೂಡಲೇ ಆ ಮಗುವಿನ ಕಣ್ಣಿನಲ್ಲಿ ಧಾರಾಕಾರ ನೀರು ಬರ್ಲಿಕ್ಕೆ ಶುರು ಆಯ್ತಂತೆ. ಅವ್ರು ಯಾಕೆ ಅಳ್ತಿದ್ಯಾ ಮಗಳೇ ಅಂತ ಕೇಳುವಾಗ, ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳಲ್ಲಂತೆ. ಆಗ ನಿನ್ನ ಅನುಭವನ ನನ್ನ ಜೊತೆ ಹಂಚ್ಕೊಳ್ತೀಯಾ ಬಾ ಅಂತ ಕರೆದು ಅವಳನ್ನ ಜೊತೆಗೆ ಕೂರಿಸ್ಕೊಂಡು ಹೇಗೆ ಯೇಸು ಸ್ವಾಮಿ ನಿನ್ನನ್ನು ಸಂಧಿಸ್ಲಿಕ್ಕೆ ಬರ್ತಾರಂತ ಕೇಳುವಾಗ ಆಕೆ ಹೇಳಿದ್ಲಂತೆ, ಆ ಬಾಲಕಿ, ಹೌದು ಅಂಕಲ್, ನಮ್ಮ ತಂದೆ ತಾಯಿ ನನಗೆ ಹೇಳ್ಕೊಟ್ಟಿದ್ದಾರೆ, ಮುಂಜಾನೆ ಎದ್ದು ನಾವು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡಿದಾಗ ದೇವ್ರು ನಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾನು ಮುಂಜಾನೆ ಎದ್ದು ಮನೇಲಿ ಇನ್ನೂ ಯಾರು ಎದ್ದೊಳೋದಕ್ಕೆ ಮುಂಚೆ ನಾನು ಎದ್ದು ಮೊಣಕಾಲಾಕಿ ನನ್ನ ಹಾಸಿಗೆಯಿಂದ ಹೊರ ಬಂದು ಮೊಣಕಾಲಾಕಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿಯಾಗಿ ಒಂದು ಸಲ ನಾನು ಪ್ರಾರ್ಥಿಸುವಾಗ ನನ್ನ ಕೋಣೆ ಸಂಪೂರ್ಣವಾಗಿ ತುಂಬಾ ಬೆಳಕಿನಿಂದ ನನ್ನ ಕೋಣೆ ತುಂಬಲ್ಪಟ್ಟಿತ್ತು. ನನಗೆ ಆ ಒಂದು ಬೆಳಕು ನೋಡಿ ಹೆದರ್ಕೊಂಡು ಪ್ರಾರ್ಥನೆ ಮಾಡೋದನ್ನ ನಾನು ಬಿಟ್ಬಿಟ್ಟೆ, ಏನೋ ಆಗ್ತಾ ಇದೆ ಇಲ್ಲಿ ಅಂತ. ಕೂಡಲೇ ಒಬ್ಬ ವ್ಯಕ್ತಿ ನನ್ನ ಮುಂದೆ ಬಂದು ನಿಲ್ಲುವುದನ್ನು ನಾನು ನೋಡಿದೆ. ನಾನು ಕೆಳಗಡೆಯಿಂದ ನಾನು ನೋಡುವಾಗ ಆತನ ಪಾದಗಳಲ್ಲಿ ಗಾಯವನ್ನು ನೋಡಿದೆ, ಆ ಒಂದು ಬಿಳಿ ಅಂಗಿಯನ್ನು ನೋಡಿದೆ, ಆತನ ಗಡ್ಡವನ್ನು ನೋಡಿದೆ, ಕೈಗಳನ್ನು ನೋಡಿದೆ, ಗಾಯದಿಂದ ತುಂಬಿದಂತ ಕೈ. ನನಗೆ ಬಹಳ ಸಂತೋಷ ಆಯ್ತು. ನನ್ನ ತಾಯಿ ಹೇಳಿದ್ರು, ನೀನು ಪ್ರಾರ್ಥನೆ ಮಾಡುವಾಗ ನಿನ್ನೊಟ್ಟಿಗೆ ಯೇಸು ಸ್ವಾಮಿ ಬಂದು ಮಾತಾಡ್ತಾರಂದ್ರಲ್ಲ, ನನಗೆ ಬಹಳ ಸಂತೋಷ ಆಯ್ತು, ಯೇಸು ಸ್ವಾಮಿನೇ ಬಂದಿದ್ದಾರೆ ಎಂಬುದಾಗಿ ಹೇಳಿ ನಾನು ಆತನನ್ನು ನೋಡ್ಲಿಕ್ಕೆ ಅಂತ ನನ್ನ ತಲೆ ಎತ್ತಿ ನಾನು ಆತನ ಮುಖವನ್ನು ನೋಡಿದೆ. ಮುಖವನ್ನು ನೋಡುವಾಗ ಯೇಸುವಿನ ಕಣ್ಣಿನಲ್ಲಿ ನೀರು ಬರ್ತಾ ಇತ್ತು. ಯೇಸು ಕಣ್ಣೀರು ಸುರಿಸ್ತಾ ನನ್ನ ಮುಂದೆ ನಿಂತಿದ್ ನೋಡಿ ನನ್ನ ಹೃದಯನೇ ಹೊಡೆದೋಯ್ತು ಅಂಕಲ್. ನಾನು ಕೇಳಿದೆ ಯೇಸುವಿಗೆ, ಏಸಪ್ಪ ಯಾಕೆ ಅಳ್ತಾ ಇದ್ದೀರಾ? ಏನಕ್ಕೆ ನೀವು ಅಳ್ತಿದ್ದೀರಾ? ನೀವು ನನ್ನ ನೋಡಕ್ ಬಂದಾಗ ನೀವು ಸಂತೋಷವಾಗಿ ತಾನಿರ್ಬೇಕು, ಯಾಕೆ ಅಳ್ತಾ ಇದ್ದೀರಾ ಅಂತ ನಾನು ಪ್ರಶ್ನೆ ಮಾಡಿದೆ. ಆಗ ಆ ಒಂದು ಯೇಸು ಸ್ವಾಮಿ ಹೇಳಿದ್ರು, ಮಗಳೇ, ಇವತ್ತಿನ ದಿನ ನನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ಎಲ್ಲರೂ ಬರೀ ನನ್ನ ಕೈಗಳನ್ನ ನೋಡಿ ಪ್ರಾರ್ಥಿಸ್ತಾರೆ. ನನ್ನಿಂದ ಏನು ಆಶೀರ್ವಾದ ಸಿಗುತ್ತೆ ಅಂತ ನನ್ನ ಕೈಗಳನ್ನೇ ಎದುರು ನೋಡಿ ಪ್ರಾರ್ಥಿಸ್ತಾರೆ. ನನಗೆ ಅದು ಕೊಡು, ಇದು ಕೊಡು, ನನ್ನ ಮಕ್ಕಳಿಗೆ ಹಾಗೆ ಮಾಡು, ಹೀಗೆ ಮಾಡು, ಭವಿಷ್ಯತ್ತು ಚೆನ್ನಾಗಿರ್ಬೇಕು, ಆರೋಗ್ಯ, ಬರೀ ಕೊಡು ಕೊಡು ಅಂತ ನನ್ನ ಕೈಯನ್ನು ನೋಡಿ ಪ್ರಾರ್ಥಿಸ್ತಾರೆ ಹೊರತು ಯಾರು ನನ್ನ ಮುಖವನ್ನು ನೋಡ್ತಾ ಇಲ್ಲ. ಆ ನನ್ನ ಮುಖದಲ್ಲಿ ನನ್ನ ಹೃದಯವನ್ನು ನೋಡಿ ಯಾರು ಪ್ರಾರ್ಥನೆ ಮಾಡ್ತಿಲ್ಲ. ನನ್ನ ಭಯಕ್ಕೆ, ನನ್ನ ಭಾರ ಯಾರು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀನು ಪ್ರತಿದಿನ ಪ್ರಾರ್ಥನೆ ಮಾಡುವುದು ನಾನು ಗಮನಿಸಿದ್ದೇನೆ. ನೀನ್ ಪ್ರಾರ್ಥನೆ ಮಾಡ್ತೀಯಾ? ಯಾವ ವಿಷಯಕ್ಕಾಗಿ ಪ್ರಾರ್ಥಿಸ್ಬೇಕು ಅಂತ ನಾನು ನಿನಗೆ ಹೇಳ್ತೀನಿ, ಅದಕ್ಕಾಗಿ ನೀನು ಪ್ರಾರ್ಥನೆ ಮಾಡ್ತೀಯಾ ಅಂತ ಕೇಳುವಾಗ ಆಕೆ ಹೇಳಿದ್ಲಂತೆ, ಸ್ವಾಮಿ ಹೇಳಿ ಕರ್ತನೆ, ನಾನು ಖಂಡಿತ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಪುನಃ ಅವಳು ಮೊಣಕಾಲು ಹಾಕಿಕೊಂಡು ಅವಳು ಕೇಳುವಾಗ, ಇಂತಿಂಥದಕ್ಕೆ ಮಾಡು, ದೇಶದ ಈ ಕಾರ್ಯಗಳಿಗೆ ಮಾಡು, ಅಧಿಕಾರಿಗಳಿಗಾಗಿ ಮಾಡು ಮತ್ತು ಮಕ್ಕಳಿಗಾಗಿ ಮಾಡು ಅಂತ ಹೇಳುವಾಗ ಆಕೆ ಬಿಕ್ಕಿ ಬಿಕ್ಕಿ ಹತ್ತು ಪ್ರಾರ್ಥನೆ ಮಾಡ್ತಾಳಂತೆ. ಪ್ರಾರ್ಥನೆ ಮಾಡಿ ಮುಗಿಸಿದ ಕೂಡಲೇ ಆಕೆ ಯೇಸು ಸ್ವಾಮಿನ ನೋಡುವಾಗ ಆತನ ಮುಖದಲ್ಲಿ ಸಂತೋಷ ಕಂಡು ಬಂದದ್ದನ್ನು ಆ ಮಗಳು ನೋಡಿದ್ದಾಳೆ.
ಅದಾದ ಮೇಲೆ ಯೇಸು ಸ್ವಾಮಿ ಹೇಳಿದ್ರಂತೆ, ಪ್ರತಿದಿನ ಇದೇ ಸಮಯಕ್ಕೆ ನಾನು ಬಂದು ನಾನು ಎಬ್ಬಿಸ್ತೇನೆ, ನಾನು ಹೇಳುವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತೀಯಾ ಅಂತ ಕೇಳುವಾಗ, ಖಂಡಿತ ಸ್ವಾಮಿ ನಾನು ಮಾಡ್ತೇನೆ ಅಂತ ಆಕೆ ತನ್ನನ್ನು ಒಪ್ಪಿಸಿಕೊಡ್ತಾಳೆ ಪ್ರಿಯ. ಹೀಗೆ ಪ್ರತಿದಿನ ಯೇಸು ಸ್ವಾಮಿ ಆಕೆನ ಸಂಧಿಸಿ ಆಕೆ ಮೂಲಕವಾಗಿ ಪ್ರಾರ್ಥನೆ ಮಾಡಿಸಿದ್ರಂತೆ. ಈ ದಿನ ಯೇಸು ಸ್ವಾಮಿ ಹುಡುಕ್ತಾ ಇದ್ದಾರೆ, ನನ್ನ ಭಾರವನ್ನ ಹೊತ್ತು ಯಾರು ಪ್ರಾರ್ಥನೆ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ, ನನ್ನ ಶಿಲುಬೆನ ಹೊರಲಿಕ್ಕೆ ಯಾರು ಸಿದ್ಧರಿದ್ದಾರೆ ಅಂತ ಯೇಸು ಸ್ವಾಮಿ ಪ್ರತಿಯೊಬ್ಬೊಬ್ಬರನ್ನ ಆತನು ಹುಡುಕ್ತಾ ಇದ್ದಾನೆ. ಒಂದು ಸಣ್ಣ ಮಗುವಿನ ಬಳಿ, ಒಂದು ಸಣ್ಣ ಮಗುವ ರೀತಿಯಲ್ಲಿ ಹೋಗಿ ಯೇಸು ತನ್ನ ಹೃದಯವನ್ನ ಭಾರವನ್ನ ಆತನು ಹಂಚಿಕೊಂಡಿದ್ದಾನೆ ಪ್ರಿಯರೇ. ಯಾತಕ್ಕಾಗಿ? ನಾವು ಬರೀ ಆತನ ಕೈಗಳನ್ನ ಎದುರು ನೋಡುತ್ತಾ ನಾವು ಬರೀ ಇಷ್ಟರಲ್ಲೇ ನಮ್ಮ ಪ್ರಾರ್ಥನೆಗಳಾಗ್ಬಿಟ್ಟಿದೆ. ಆತನ ಭಾರವನ್ನು ಹೊರಲಿಕ್ಕೆ ನಮ್ಮಿಂದ ಅಸಾಧ್ಯವಾಗಿ ಹೋಗ್ಬಿಟ್ಟಿದೆ ಪ್ರಿಯರೇ. ಹಾಗಾಗಿ ಸ್ವಾಮಿ ಎದುರು ನೋಡ್ತಾ ಇದ್ದಾರೆ, ಆತನ ಒಂದು ಭಾರವನ್ನು ಹೊರಲಿಕ್ಕೆ ನಾವು ಸಿದ್ಧರಿದ್ದೇವಾ? ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 24ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 24ನೇ ವಚನ ಹೇಳ್ತದೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆನ ಹೊತ್ತುಕೊಂಡು ನನ್ನ ಹಿಂದೆ ಬರಬೇಕು. ಇವತ್ತು ನಾವೇನು ಏಸು ಏಸು ಎಂಬುದಾಗಿ ಆರಾಧಿಸ್ತಾ ಇದ್ದೇವಲ್ಲ, ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಹಿಂದೆ ನೀವು ಬರ್ಬೇಕಾ? ನೀವು ಪರಲೋಕ ರಾಜ್ಯಕ್ಕೆ ಬರ್ಬೇಕಾ? ಹಾಗಾದ್ರೆ ನೀವೇನ್ ಮಾಡ್ಬೇಕು? ನಿಮ್ಮನ್ನ ನೀವು ನಿರಾಕರಿಸಿರಿ, ನಿಮ್ಮತನವನ್ನ ನಿರಾಕರಿಸಿರಿ, ನಿಮ್ಮ ಸ್ವಾರ್ಥತನವನ್ನ ನಿರಾಕರಿಸಿರಿ, ನಿಮ್ಮ ಒಂದು ದುರಾಸೆಗಳನ್ನ ನಿರಾಕರಿಸಿರಿ, ಎಲ್ಲವನ್ನ ನಿರಾಕರಿಸಿ ನಿಮ್ಮ ಶಿಲುಬೆಯನ್ನ ನಿರಾಕರಿಸಬೇಕು. ಬಿಡಬೇಕು ಅಂದ್ರೆ ನಮ್ಗೆ ಭಾರ ಆಗುತ್ತಲ್ಲ, ಅದೇ ಒಂದು ಶಿಲುಬೆ, ಅದನ್ನ ಹೊತ್ತುಕೊಂಡು ನನ್ನ ಹಿಂದೆ ನೀವು ಬನ್ರಿ ಅಂತ ಸ್ವಾಮಿ ಕರೆಯನ್ನ ಕೊಡ್ತಾ ಇದ್ದಾರೆ ಪ್ರಿಯರೇ. ಅದೇ ಒಂದು ನಾವು 26ನೇ ವಚನ ನೋಡುವಾಗ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ರೆ ಅವನಿಗೆ ಪ್ರಯೋಜನವೇನು? ಎಲ್ಲವನ್ನ ಸಂಪಾದನೆ ಮಾಡಿ ನನ್ನ ಪ್ರಾಣ ನಷ್ಟ ಪಡುವುದರಿಂದ ನಮಗೆ ಯಾವ ಪ್ರಯೋಜನವಿಲ್ಲ. ಶಿಲುಬೆನ ಹೊರತುಪಡಿಸಿ ನಮಗೆ ಇನ್ನು ಯಾವ ಆಪ್ಷನ್ ಕೂಡ ಇಲ್ಲ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಅದೇ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 38ನೇ ವಚನಕ್ಕೆ ಬರುವಾಗ, ಮತ್ತಾಯ 10:38ರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನೇ ಅಲ್ಲ. ಮೊದಲನೇದಾಗಿ ಒಂದು ಆಪ್ಷನು, ನನ್ನ ಹಿಂದೆ ಬರ್ಬೇಕಾದ್ರೆ ತನ್ನನ್ನು ನಿರಾಕರಿಸಿಕೊಂಡು ಶಿಲುಬೆನ ಹೊತ್ಕೊಂಡು ಬನ್ರಿ. ಈ 2ನೇ ಬಾರಿ ನಾವು ನೋಡುವಾಗ, ಆತನು ನಿಮ್ಮ ಶಿಲುಬೆನ ಹೊತ್ತುಕೊಂಡು ನನ್ನ ಹಿಂದೆ ಬರದ ಹೊರತು ನನಗೆ ನೀವು ಯೋಗ್ಯರೇ ಅಲ್ಲ. ಅದಕ್ಕಾಗಿ ಹೇಳುವಂಥದ್ದು, ಪರಲೋಕಕ್ಕೆ ಹೋಗುವಂತ ದಾರಿ ಬಹಳ ಬಿಕ್ಕಟ್ಟು ಎಂಬುದಾಗಿ. ಕಷ್ಟ ಇದೆ. ಅದಕ್ಕೆ ವಾಕ್ಯ ಹೇಳುತ್ತಲ್ಲ, ಆ ದಾರಿಗೆ ಬರ್ಲಿಕ್ಕೆ ಹೆಣಗಾಡಬೇಕು, ಕಷ್ಟ ಇದೆ. ಇದೆಲ್ಲವನ್ನ ದಾಟ್ಕೊಂಡು ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು. ಅದು ಅಗಲವಾದ ಮಾರ್ಗ ಅಲ್ಲ, ಈಸಿಯಾದ ರೀತಿಯಲ್ಲಿ ನಾವು ಹೋಗ್ಬಿಡ್ಬೋದು ಅಂತ ಅನ್ಕೊಂಡ್ರೆ ಅದು ತಪ್ಪಾದ ಒಂದು ಗ್ರಹಿಕೆ ಪ್ರಿಯರೇ. ಬಹಳ ಕಷ್ಟ ಇದೆ. ಅದನ್ನ ನಾವು ಸಹಿಸಿಕೊಂಡು ನಾವೇನ್ ಮಾಡಬೇಕು? ಶಿಲುಬೆಯನ್ನ ಹೊತ್ತುಕೊಂಡವರಾಗಿ ನಾವು ಆತನ ಹಿಂದೆ ಹೋದ್ರೆ ಮಾತ್ರ ನಾವು ಯೋಗ್ಯರಾಗಿ ಆತನ ರಾಜ್ಯಕ್ಕೆ ನಾವು ಸೇರ್ಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಶಿಲುಬೆನ ಹೊರುವುದಂತಂದ್ರೆ ಅರ್ಥವಿಲ್ಲದಂತ ಒಂದು ಶ್ರಮೆ ಅಲ್ಲ. ಇವತ್ತು ಅದಕ್ಕೆ ಅರ್ಥನೇ ಇಲ್ಲ ಒಂದು ಶ್ರಮೆಗೆ ಅಂತ ಹೇಳಿಕ್ಕಾಗಲ್ಲ. ನಾಳೆ ಅಥವಾ ನಾಳಿದ್ದು ದೇವರು ನಮಗೆ ಒಂದು ಉನ್ನತವಾದಂತ ಸ್ಥಾನದಲ್ಲಿ ಆತನು ನಮ್ಮನ್ನ ನಡೆಸುವ ಆತನಾಗಿದ್ದಾನೆ. ನಾವೇನ್ ತ್ಯಾಗ ಮಾಡ್ತೀವಲ್ಲ ಅದಕ್ಕೆ ಪ್ರತಿಫಲ ಖಂಡಿತವಾಗಿ ದೇವರು ನಮಗೆ ಕೊಟ್ಟೇ ಕೊಡ್ತಾರೆ ಪ್ರಿಯರೇ. ಸೆಲ್ಫ್ ಡಿನಯಲ್, ತ್ಯಾಗ ಮಾಡುವಂಥದ್ದೇ ಶಿಲುಬೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಒಳ್ಳೆ ದೈವ ಸೇವಕ ಸಾಧು ಸುಂದರ್ ಸಿಂಗ್ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಉತ್ತಮವಾದ ಸೇವಕ. ಈತನು ಪಂಜಾಬ್ ರಾಜ್ಯದಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿ. ಈತನು ಯೇಸುವನ್ನ ಕಂಡುಕೊಂಡಂತ ರೀತಿಯ ಅದ್ಭುತ, ಭಯಂಕರವಾದಂತ ದೊಡ್ಡ ದೊಡ್ಡ ಸಾಕ್ಷಿ ಇದೆ ಪ್ರಿಯರೇ. ಈತನ ತಂದೆ ಬಹಳ ಐಶ್ವರ್ಯವಂತನಂತೆ, ಬಹಳ ಆಸ್ತಿ ಉಳ್ಳಂತ ವ್ಯಕ್ತಿ. ಆದ್ರೆ ಸಾಧು ಸುಂದರ್ ಸಿಂಗ್ ಯೇಸುವನ್ನ ಕಂಡ್ಕೊಂಡ್ಮೇಲೆ ವಾಕ್ಯವನ್ನ ಓದುವುದು, ಪ್ರಾರ್ಥನೆ ಮಾಡುವುದು, ಯೇಸುವಿನ ಜೊತೆ ನಿಕಟವಾಗಿ ಆತನ ಸಂಬಂಧವನ್ನ ಬೆಳೆಸ್ಕೊಳ್ತಾ ಇರೋದು ಆತನ ತಂದೆಗೆ ಬಹಳ ಕಿರಿಕಿರಿ ಉಂಟಾಗ್ತಾ ಇತ್ತು. ಯಾಕಂದ್ರೆ ಅವ್ರು ಯೇಸುವನ್ನ ಕಂಡ್ಕೊಂಡಿರ್ಲಿಲ್ಲ. ಅವ್ರು ಹೇಳ್ತಾರೆ, ಮಗನೇ, ನಿನಗೆ ಮದುವೆಯ ವಯಸ್ಸು ಬಂದಿದೆ, ಒಳ್ಳೆ ಸುಂದರವಾದಂತ ಹೆಂಡತಿಯನ್ನ ನಿನಗೆ ನಾನು ಮದುವೆ ಮಾಡಿಸ್ಕೊಡ್ತೇನೆ, ನನ್ನ ಆಸ್ತಿ ಎಲ್ಲ ಪೂರ್ತಿ ನಿನಗೆ ಕೊಡ್ತೇನೆ, ನೀನೇನ್ ಮಾಡು, ಈ ಯೇಸುವನ್ನು, ಈ ಬೈಬಲ್ ಎಲ್ಲವನ್ನ ಬಿಟ್ಬಿಟ್ಟು ನೀನ್ ಬಾ ಅಂತ ಕರೀತಾರೆ. ಆದ್ರೆ ಸಾಧು ಸುಂದರ್ ಸಿಂಗ್ ಹೇಳ್ತಾರೆ, ನಾನು ಏನನ್ ಬೇಕಾದ್ರೂ ಬಿಡ್ತೀನಿ, ಯೇಸುವನ್ನ ಮಾತ್ರ ನಾನು ಬಿಡಲ್ಲ ಅಂತ ಎಲ್ಲವನ್ನ ತ್ಯಾಗ ಮಾಡ್ತಾರೆ. ಅವ್ರು ಹಾಕೊಂತಿದ್ದಂತ ಬಟ್ಟೆ ಅದು ಕಾವಿ ಬಟ್ಟೆ, ಒಂದು ಸ್ವಾಮೀಜಿಗಳು ಹಾಕ್ತಾರಲ್ಲ ಆ ರೀತಿಯಾದ ಒಂದು ಬಟ್ಟೆನ ಹಾಕೊಳ್ತಾ ಇದ್ರು. ಕಾಲಿಗೆ ಪಾದರಕ್ಷೆ ಕೂಡ ಇಲ್ಲದೆ ಆತನು ಹೊರ ಬಂದ್ರು ಎಂಬುದಾಗಿ ನಾವು ನೋಡ್ತೇವೆ. ಎಂಥ ಒಂದು ತ್ಯಾಗ! ಇವತ್ತು ಯೇಸುವಿಗಾಗಿ ನಾವು ಸ್ವಲ್ಪ ಸಮಯವನ್ನು ಕೂಡ ನಾವು ತ್ಯಾಗ ಮಾಡಲ್ಲ.
ಇವತ್ತು ಆರಾಧನೆ ಇದೆ, ನಾವು ಸ್ವಲ್ಪ ಬೇಗ ಬರೋಣ ಅಂತ ನಾವು ತ್ಯಾಗ ಮಾಡಲ್ಲ. ಹೇಗೋ ನಾಳೆ ಭಾನುವಾರ ಆರಾಧನೆ ಇದೆಯಲ್ಲ, ಹೋದ್ರೆ ಆಯ್ತು ಅಂತ ಹೇಳಿ ನಾವು ಮನೇಲಿ ಆನ್ಲೈನ್ ಮೊರೆ ಹೋಗ್ತೇವೆ. ಎಲ್ಲಿದೆ ನಮ್ಮ ತ್ಯಾಗ? ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ತ್ಯಾಗ ಮಾಡದೇ ಇರುವವರು ಈ ರೀತಿಯಾದ ದೊಡ್ಡ ದೊಡ್ಡ ವಿಷಯಗಳಲ್ಲಿ ತ್ಯಾಗ ಮಾಡ್ಲಿಕ್ಕೆ ನಾವು ಸಿದ್ಧರಿರ್ತೇವಾ? ದೇವರು ನಮ್ಮನ್ನು ಕರೀತಾ ಇದ್ದಾರೆ, ನಿನ್ನನ್ನು ನೀನು ಸಂಪೂರ್ಣವಾಗಿ ನಿರಾಕರಿಸಿ ನಿನ್ನ ಶಿಲುಬೆನ ಹೊತ್ತುಕೊಂಡು ನನ್ನ ಹಿಂದೆ ಬಾ ಎಂಬುದಾಗಿ ಸ್ವಾಮಿ ಹೇಳುವಂಥದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಮುಂದೆ ನಾವು ನೋಡುವಾಗ ಈ ಒಂದು ಶಿಲುಬೆ ಅಂತ ಹೇಳುವಾಗ ತ್ಯಾಗ ಅಂತ ನಾನು ನಿಮ್ಗೆ ಹೇಳಿದೆ. ತ್ಯಾಗ ಅಂತ ಹೇಳುವಾಗ ಸಾಧಾರಣವಾಗಿ ಕೆಲವರು ಅನ್ಕೊಳ್ತಾರೆ, ಈ 40 ದಿವಸ ನಾವೇನ್ ತ್ಯಾಗ ಮಾಡ್ತೀವಿ ಅದೇ ದೊಡ್ಡ ತ್ಯಾಗ. ವರ್ಷದಲ್ಲಿ 40 ದಿವಸ ನಾವು ಮಾಂಸ ತಿನ್ನಲ್ಲ, ಹೊಸ ಸೀರೆ ಉಡಲ್ಲ, ಹೂವ ಮುಡಿಯಲ್ಲ, ಮತ್ತೆ ಗಡ್ಡ ಬೋಡ್ಸಲ್ಲ, ಕೆಲವರು ಕೂದಲು ಕಟ್ ಮಾಡಲ್ಲ. ಈ ರೀತಿಯಾಗಿ ಹೊರತೋರಿಕೆಯ ತ್ಯಾಗವನ್ನ ಯೇಸು ಬಯಸ್ತಾ ಇಲ್ಲ. ನಾವು ಮಾಡುವಂತ ತ್ಯಾಗ ಬರೀ 40 ದಿವಸಕ್ಕಾಗಿ ಯೇಸು ಮೀಸಲಾಗಿಟ್ಟಿಲ್ಲ ಪ್ರಿಯರೇ. ನಮ್ಮ ಜೀವನ ಪರ್ಯಂತರ ಬಿಡಬೇಕಾದಂತ ಕಾರ್ಯಗಳನ್ನ ನಾವು ಬಿಡಬೇಕು. ತಿನ್ನುವ ಆಹಾರದಲ್ಲಿ ಏನಿಲ್ಲ ಅಂತ ನಮಗೆ ವಾಕ್ಯ ಹೇಳ್ತದಲ್ವಾ? ಅದು ತಿನ್ನುವುದು ಎಲ್ಲಿಗೆ ಹೋಗ್ತದೆ? ಬಹಿರ್ದೇಶಕ್ಕೆ ಹೋಗ್ತದೆ. ಮನುಷ್ಯನನ್ನ ಹೊಲೆ ಮಾಡುವಂಥದ್ದು ಒಳಗಿಂದ ಹೊರಗೆ ಬರುವಂಥದ್ದು, ಬಾಯಿಂದ ಬರುವಂಥದ್ದು ಅವನನ್ನ ಹೊಲೆ ಮಾಡುವಂಥದ್ದಾಗಿದೆ. ಅದನ್ನ ನಾವು ತ್ಯಾಗ ಮಾಡಬೇಕು ಅಂತ ದೇವರು ನಮ್ಗೆ ಈ ದಿನದಲ್ಲಿ ಕರೆ ಕೊಡ್ತಾ ಇದ್ದಾರೆ ಪ್ರಿಯರೇ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯನ್ನು ತೆಗೆದುಕೊಳ್ಳೋಣ. 5ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 13ನೇ ವಚನದಿಂದ ನಾವು ಗಮನಿಸುವಾಗ, 13ರಿಂದ 15ನೇ ವಚನ ಗಮನಿಸುವಾಗ, ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕು ಎಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರದೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಿ ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರಿಂದ ಒಬ್ಬರು ನಾಶವಾದಿರಿ, ನೋಡಿಕೊಳ್ಳಿರಿ. ದೇವರು ನಮ್ಮನ್ನ ಪಾಪದ ದಾಸತ್ವದಿಂದ ಆತನು ಸ್ವತಂತ್ರರಾಗಿರ್ಬೇಕು ಅಂತ ದೇವರು ನಮಗೆ ಸ್ವತಂತ್ರ ಕೊಟ್ಟಿದ್ದಾರೆ. ಆ ಸ್ವತಂತ್ರವನ್ನ ನಾವು ಶರೀರದೀನ ಸ್ವಭಾವಕ್ಕೆ ನಾವು ಅದನ್ನ ಮಿಸ್ಯೂಸ್ ಮಾಡಬಾರ್ದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಒಬ್ಬರನ್ನೊಬ್ಬರು ನಾವು ಪ್ರೀತಿ ಮಾಡುತ್ತಾ ಸಹೋದರ ಸಹೋದರಿ ರೀತಿಯಲ್ಲಿ ಅನ್ಯೋನ್ಯವಾಗಿ ಬಾಳ್ಬೇಕು ಎಂಬುದಾಗಿ ಸ್ವಾಮಿ ನಮಗೆ ಕರೆಯನ್ನ ಕೊಡುವಾತನಾಗಿದ್ದಾನೆ. ಮತ್ತೆ 19ನೇ ವಚನವನ್ನು ನಾವು ನೋಡುವಾಗ ಇಲ್ಲಿ ವಾಕ್ಯ ಹೇಳ್ತದೆ, ಶರೀರ ಸ್ವಭಾವಗಳು, ಆ ಕರ್ಮಗಳು ಯಾವ್ದ್ಯಾವ್ದು ಅಂತ ಹೇಳುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಜಾರತ್ವ, ಬಂಡುತನ, ನಾಚಿಕೆ ಕೇಡಿತನ, ವಿಗ್ರಹ ಆರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನ ಎಚ್ಚರಿಸ್ತೇನೆ. ಹಾಗಾದ್ರೆ ನಾವು ಯಾವ್ದನ್ನ ತ್ಯಾಗ ಮಾಡಬೇಕು? ಇಲ್ಲಿ ಬರೆದಂತ ಅಷ್ಟು ವಿಷಯಗಳನ್ನ, ಜಗಳ, ಹೊಟ್ಟೆ ಕಿಚ್ಚು, ವೈಮನಸ್ಸು, ಕಕ್ಷಭೇದ, ದುಂದೌತಣ, ಮತ್ತು ಎಷ್ಟೋ ಜನ ವಿಗ್ರಹಾರಾಧನೆ ಮಾಡುವವರಿದ್ದಾರೆ. ಎಷ್ಟೋ ಜನ ಕ್ರೈಸ್ತರು ಮಾಟ ಮಂತ್ರ ಮಾಡುವವರ ಮೊರೆ ಕೂಡ ಹೋಗುವಂತ ಉದಾಹರಣೆಗಳಿದೆ ಪ್ರಿಯರೇ. ಇದು ಯಾವುದು ಕೂಡ ನಮ್ಮನ್ನ ದೇವರ ರಾಜ್ಯಕ್ಕೆ ಸೇರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಎಲ್ಲವನ್ನ ಮಾಡ್ತೇನೆ, ಒಂದರಲ್ಲಿ ತಪ್ಪಿ ಹೋದೆ ಅಂದ್ರೂ ಕೂಡ ನಾವು ದೇವರ ರಾಜ್ಯಕ್ಕೆ ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನೇ ನಾನು ಹೇಳುವಂಥದ್ದು, ಶಿಲುಬೆನ ಹೊತ್ತುಕೊಂಡು ಪರಲೋಕ ಮಾರ್ಗವನ್ನು ಹಿಡಿಬೇಕಾದ್ರೆ ಅದಷ್ಟು ಸುಲಭವಾದಂಥದ್ದಲ್ಲ. ಆದ್ರೆ ಕರ್ತನ ಕೃಪೆ ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಎಲ್ಲವನ್ನ ನಾವು ಬಿಟ್ಟು ಕರ್ತನಿಗಾಗಿ ನಾವು ನಿಲ್ಲುವಾಗ, ಇದೆಲ್ಲವನ್ನ ಬಿಟ್ಟು ಕೆಲವರು ಹೇಳ್ತಾರೆ, ಈ 40 ದಿವಸ ನಾನು ಸುಳ್ಳು ಹೇಳೋದಿಲ್ಲ. ನನಗೊಬ್ರು ಹಾಗೆ ಹೇಳಿದ್ರು, ಒಬ್ರು ಸಹೋದರರು, 40 ದಿವಸ ನಾನು ಸುಳ್ಳು ಹೇಳಲ್ಲ ಅಮ್ಮವ್ರೆ ಅಂದ್ರು. ಇನ್ನೊಬ್ರು ಹೇಳಿದ್ರು, 40 ದಿವಸ ಮಾತ್ರ ನಾನು ತುಂಬಾ ಒಳ್ಳೆಯವನಾಗಿರ್ತೇನೆ. ಇದು ಎಲ್ಲಿ ಯಾವ ಬೈಬಲಲ್ಲಿ ಬರೆಯಲ್ಪಟ್ಟಿದೆಯೋ ಗೊತ್ತಿಲ್ಲ. ನಾನು ಸುಳ್ಳು ಹೇಳಲ್ಲ ಅಂದ್ರೆ ಜೀವನ ಪರ್ಯಂತ ನಾವು ಸುಳ್ಳು ಹೇಳ್ಬಾರ್ದು. ನಾನು ಇಂಥದ್ದನ್ನ ಮಾಡಲ್ಲ ಅಂದ್ಮೇಲೆ ಜೀವನ ಪರ್ಯಂತ ಕರ್ತನಿಗಾಗಿ ನಾನು ಅದನ್ನ ತ್ಯಾಗ ಮಾಡಬೇಕು. ಅದೆಲ್ಲವನ್ನ ತ್ಯಾಗ ಮಾಡಿ ಕರ್ತನನ್ನ ನಾನು ಹಿಂಬಾಲಿಸುವಂಥದ್ದೇ ನಿಜವಾದಂತ ಒಂದು ಕ್ರೈಸ್ತ ಜೀವಿತ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅನ್ಯರನ್ನ ನಾವು ನೋಡುವಾಗ ಬಹಳ ಒಂದು ಸಾಕ್ಷಿಗಳು ಅವರಲ್ಲಿ ಬಹಳ ಬಹಳ ಬರುವಂಥದ್ದನ್ನ ನಾವು ನೋಡ್ತೇವೆ. ಯಾಕೆ ಅಂತ ಹೇಳುವಾಗ, ಸುವಾರ್ತೆ ಸಾರುವುದರಲ್ಲಿಯೂ ಕೂಡ ಅವರು ಬಲವಾಗಿ ಸುವಾರ್ತೆ ಸಾರುವುದನ್ನ ನಾವು ನೋಡ್ತಾ ಇದ್ದೇವೆ. ನಾವು ಸೇವೆ ಮಾಡುವಂತ ಸ್ಥಳದಲ್ಲಿಯೂ ಕೂಡ ಅದು ಒಂದು ಮಾರ್ಕೆಟ್ ಪ್ಲೇಸ್ ಆಗಿರೋದ್ರಿಂದ ಅಲ್ಲಿ ಒಬ್ಬ ತರಕಾರಿ ಮಾರುವಂತ ಒಬ್ಬ ಸಹೋದರಿ ಇದ್ದಾರೆ, ಸ್ತ್ರೀ. ಆಕೆ ಭಯಂಕರವಾದಂತ ವಿಗ್ರಹಾರಾಧನೆ ಮಾಡ್ತಿದ್ದವರು. ಅವರ ಮನೆಯಲ್ಲಿ ಗೋಡೆಯಲ್ಲಿ ಜಾಗವಿಲ್ಲದಷ್ಟು ಫೋಟೋಗಳನ್ನ ಹಾಕಿ ಪೂಜೆ ಮಾಡ್ತಿದ್ದವರು. ಆ ಒಂದು ಬೆಂಕಿಯನ್ನ ತುಳಿಯುವಂಥದ್ದು ಮತ್ತು ಕರ್ಗವನ್ನ ಹೊರುವಂತ ಈ ರೀತಿಯಾಗಿ ಮಾಡ್ತಾ ಇದ್ದಂತ ಒಬ್ಬ ಮಹಿಳೆ. ಚಿಕ್ಕ ಪ್ರಾಯದಲ್ಲಿ ಮದುವೆ ಆಗಿ ಮಗು ಆಕೆ ಗರ್ಭದಲ್ಲಿರುವಾಗಲೇ ತನ್ನ ಒಂದು ಗಂಡ ತೀರಿ ಹೋಗ್ತಾನೆ. ತೀರಿ ಹೋದ ಆತನು ಮನೆಯನ್ನು ಅಡ ಇಟ್ಟು ಭಯಂಕರವಾದ ಸಾಲ ಮಾಡಿ ಆಕೆನ ಸಂಕಷ್ಟಕ್ಕೆ ಒಳಪಡಿಸಿ ಆತನು ತೀರಿ ಹೋದ.
ಈ ಒಬ್ಬ ಸಹೋದರಿ ಆಕೆ ಏನ್ ಮಾಡ್ತಾ ಇದ್ಲು, ತರಕಾರಿ ಮಾರುವ ಸಮಯದಲ್ಲಿ ಯಾವಾಗ್ಲೂ ಕೂಡ ಸಾಲಗಾರರು ಬಂದು ಬಾಧಿಸ್ತಾ, ಆ ಒಂದು ಸಾಲಗಾರರಿಗೆ ಹೆದರ್ಕೊಂಡು ಈಕೆ ಏನ್ ಮಾಡಿದ್ಲು, ಆ ಒಂದು ಊರನ್ನ ಬಿಟ್ಟು ತಮಿಳ್ನಾಡಿಗೆ ಎಲ್ಲೋ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಮಲಗಿಕೊಂಡಿದ್ಲಂತೆ, ಈಕೆ ಹೆದರ್ಕೊಂಡು ಸಾಲ ಕಟ್ಟಕ್ಕಾಗಲ್ಲ ಅಂತ. ಆ ಸಂದರ್ಭದಲ್ಲಿ ಯಾರೋ ಒಬ್ಬ ಕ್ರೈಸ್ತ ಮಹಿಳೆ ಆಕೆಯನ್ನ ನೋಡಿ ಮಾತನಾಡಿಸಿ, ಅಮ್ಮ ಯಾಕಿಲ್ಲಿ ಮಲಗಿದ್ಯಾ, ನಿನಗೆ ಮನೆ ಇಲ್ವಾ ಅಂತ ಆಕೆಯನ್ನು ವಿಚಾರಿಸಿ ಆಕೆಗೆ ಯೇಸುವಿನ ಕುರಿತಾದ ಒಂದು ಸಣ್ಣ ಸುವಾರ್ತೆನ ಹೇಳಿ, ಹೋಗು ನಿನ್ನ ಮನೆ ಹತ್ರ ಯಾವ ಚರ್ಚ್ ಇದೆಯೋ, ಸಭೆ ಇದೆಯೋ ಅಲ್ಲಿ ಹೋಗು, ಯೇಸು ನಿನಗೆ ಒಳ್ಳೇದು ಮಾಡ್ತಾರೆ ಅಂತ ಆಕೆನ ಸಮಯದಲ್ಲಿ ಧೈರ್ಯಪಡಿಸಿ ಕಳಿಸ್ಕೊಟ್ಟಿದ್ದಾರೆ ಪ್ರಿಯರೇ. ಆ ಒಂದು ತಾಯಿ ವಾಪಸ್ ಬಂದು ಒಂದು ಸಭೆಗೆ ಸೇರಿಕೊಂಡು ಅಲ್ಲಿ ಯೇಸುವಿನ ಬಗ್ಗೆ ತಿಳಿಯುತ್ತಾ ಆಕೆ ಸಂಪೂರ್ಣವಾಗಿ ಕ್ರಿಸ್ತನ ಬಳಿಯಲ್ಲಿ ಬಂದ್ಲು. ಆಶ್ಚರ್ಯಕರವಾದ ರೀತಿಯಲ್ಲಿ ಆಕೆಗೆ ಇದ್ದಂತ ಎಲ್ಲಾ ಸಾಲವನ್ನ ತೀರಿಸಿದ್ಲು. ಆಕೆ ಮನೆ ಅಡ ಇಟ್ಟಿದ್ದರಿಂದ ಕೂಡ ಆಕೆ ಸಂಪೂರ್ಣವಾಗಿ ಆ ಮನೆಯನ್ನ ಬಿಡಿಸ್ಕೊಂಡ್ರು. ಈಗ ಈ ಪರಿಸ್ಥಿತಿಯಲ್ಲಿ ಏನು ಅಂತಂದ್ರೆ, ಪ್ರತಿ ತಿಂಗಳು ಆಕೆ ತರಕಾರಿ ವ್ಯಾಪಾರ ಮಾಡಿ ಖರ್ಚು ವೆಚ್ಚ ಎಲ್ಲ ಹೋಗಿ ಸುಮಾರು 30,000 ಆಕೆ ಸೇವಿಂಗ್ ಮಾಡ್ತಾ ಇದ್ದಾಳೆ ಬ್ಯಾಂಕಲ್ಲಿ. ಎಂತ ಒಂದು ಅದ್ಭುತವಾದಂತ ಒಂದು ಸಾಕ್ಷಿ ಆ ಒಂದು ತಾಯಿದು ಗೊತ್ತರ. ಎಷ್ಟು ನಾನು ಒಂದು ಊಟಕ್ಕೆ ಇಲ್ಲದೆ ಅಥವಾ ನಾನು ಸಾಲ ತೀರಿಸಕ್ಕಾಗದೆ ಊರ್ ಬಿಟ್ಟು ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿಕೊಂಡಿದ್ದಂಥವಳು ನನ್ನನ್ನ ಯೇಸು ಸ್ವಾಮಿ ಪ್ರೀತಿ ಮಾಡಿ ಕರ್ಕೊಂಡ್ಬಂದು ನನಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನನ್ನು ಇಟ್ಟಿದ್ದಾರೆ ಅಂತ ಹೇಳಿ ಆ ತಾಯಿ ಸುಮ್ಮನೆ ಕೂತಿಲ್ಲ. ಆಕೆ ಏನ್ ಮಾಡ್ತಾ ಇದ್ದಾಳೆ, ಯಾರ್ಯಾರು ತರಕಾರಿಗೆ ಬರ್ತಾರೋ ತಗೊಳ್ಳಿಕ್ಕೆ, ಹೋಗುವವರು ಬರುವವರು, ಅಕ್ಕಪಕ್ಕ ತರಕಾರಿ ಮಾರೋರು ಎಲ್ಲರಿಗೂ ಕೂಡ ಯೇಸುವನ ನಂಬ್ರಿ ಅಂತ ಆಕೆ ಸುವಾರ್ತೆನ ಹೇಳ್ತಾ ಇದ್ದಾಳೆ ಪ್ರಿಯರೇ. ಇವತ್ತು ನಮಗೆ ಎಷ್ಟೋ ದೇವರು ಉಪಕಾರ ಮಾಡಿದಾರಲ್ಲ, ಒಂದಾದ್ರೂ ನಾವು ಹೇಳ್ತೀವ? ಎಷ್ಟೋ ಜನ ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ದುಃಖದಲ್ಲಿ ಇರ್ತಾರೆ. ನಮ್ಮ ಜೊತೆ ಕೆಲಸ ಮಾಡೋರು, ಓದೋರಾಗಿರ್ಬೋದು, ಅಕ್ಕಪಕ್ಕ ಮನೆಯವರಾಗಿರ್ಬೋದು, ನಮ್ಮ ಕೆಲಸದವರೇ ಆಗಿರ್ಬೋದು. ಅವ್ರ ಮುಖ ಬಾಡ್ದಾಗ ನಾವು ಒಂದು ಮಾತು ನಾವೇನಾದ್ರೂ ಕೇಳ್ತೀವ, ಯಾಕೆ ನೀನ್ ಸಪ್ಪಗಿದ್ಯಾ, ನಿನಗೇನ್ ಸಮಸ್ಯೆ ಇದೆ, ನಿನಗಾಗಿ ನಾನು ಪ್ರಾರ್ಥಿಸ್ತೇನೆ ಅಂತ. ಯೇಸುವಿನ ಸುವಾರ್ತೆನ ನಾವು ಒಬ್ಬರಿಗಾದ್ರೂ ನಾವು ದಿನದಲ್ಲಿ ಹೇಳಿದೇವಾ ಪ್ರಿಯರೇ? ಕಾಲ ಬಹಳ ಬಹಳ ಸಮೀಪ ಬಂತು. ಯೇಸುವಿನ ಬರಣ ಹೊಸ್ತಿಲಿನಲ್ಲಿ ಇದೆ. ಎಷ್ಟು ನಮ್ಮನ್ನ ಸ್ವಾಮಿ ನೀನು ಎಷ್ಟು ಸಂಪಾದನೆ ಮಾಡಿದೆ, ಎಷ್ಟು ಕಾಣಿಕೆ ಕೊಟ್ಟೆ ಅಂತ ನಮ್ಮನ್ನ ಪ್ರಶ್ನೆ ಕೇಳಲ್ಲ ಪ್ರಿಯರೇ. ಎಷ್ಟು ಆತ್ಮಗಳನ್ನ ಸಂಪಾದನೆ ಮಾಡಿದೆ ಅಂತ ನಮಗೆ ಯೇಸು ಪ್ರಶ್ನೆನ ಕೇಳುವಾತನಾಗಿದ್ದಾನೆ. ಸುವಾರ್ತೆಯ ಭಾರ ಈ ದಿನದಲ್ಲಿ ಕ್ರೈಸ್ತರಾದ ನಮ್ಮ ಪ್ರತಿಯೊಬ್ಬರ ಮೇಲೆ ಇದೆ ಪ್ರಿಯರೇ. ನನಗೊಂದು ಅಭ್ಯಾಸ, ಯಾವಾಗಲೂ ನಮ್ಮ ಮನೆಗೆ ಯಾರೇ ಕೆಲಸದಾಕೆ ಬಂದರೂ ಕೂಡ ಅವರಿಗೆ ಕ್ರಿಸ್ತನ ಸುವಾರ್ತೆನ ಸಾರುವಂತೆ, ಅದು ಸಾರದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನನ್ನು ಆ ಒಂದು ಪ್ರೇರೇಪಣೆ ಮಾಡ್ತಾನೆ ಇರ್ತದೆ. ಆಗ ಅವ್ರಿಗೆ ನಾವು ಹಾದು ಬಂದಂತ, ನಾವು ಟ್ರಾನ್ಸ್ಫರ್ ಆಗಿ ಹೋದಂತ ಊರುಗಳಲ್ಲೆಲ್ಲ ನನ್ಗೆ ಯಾರಾದ್ರೂ ಮೇಡ್ ಸಿಕ್ಕಿದ್ರೆ ಅವರೆಲ್ಲರಿಗೂ, ಅಥವಾ ಚರ್ಚ್ ಸೆಕ್ಯೂರಿಟಿಗಳು ಯಾರೇ ಇದ್ರು ಕೂಡ ಅವ್ರಿಗೆ ಕ್ರಿಸ್ತನ ಸುವಾರ್ತೆನ ನಾನು ಹೇಳ್ತೇನೆ. ಒಂದಲ್ಲ ಒಂದು ದಿನ ಆ ವಾಕ್ಯ ಅವ್ರ ಜೊತೆ ಮಾತಾಡ್ತದೆ, ಒಂದಲ್ಲ ಒಂದು ದಿನ ಅವ್ರ ರಕ್ಷಣೆಗೆ ಬಂದೇ ಬರ್ತಾರೆ ಎಂಬಂತ ನಂಬಿಕೆ ಪ್ರಿಯರೇ. ಈ ದಿನದಲ್ಲಿ ನಾವು ಎಷ್ಟೋ ಜನರನ್ನ ನಾವು ಮೀಟ್ ಮಾಡ್ತೇವೆ, ಎಷ್ಟೋ ಅಂಗಡಿಗಳಿಗೆ ಹೋಗ್ತೇವೆ, ಕ್ರಿಸ್ಮಸ್ ಟೈಮಲ್ಲಿ ಶಾಪಿಂಗ್ಗಳಿಗೆ ಹೋಗ್ತೇವೆ. ಎಷ್ಟು ಜನರ ಬಳಿಯಲ್ಲಿ ಯೇಸುವಿನ ಸುವಾರ್ತೆನ ನಾವು ಹಂಚ್ಕೊಂಡಿದ್ದೇವೆ. ಈ ದಿನ ಏನಂತ ಅನ್ಕೊಂಡಿದ್ದಾರೆ ಗೊತ್ತಾ ವ್ಯಾಪಾರಿಗಳು? ಒಮ್ಮೆ ನಾನು ನಮ್ಮ ಕ್ರಿಸ್ಮಸ್ ಟೈಮ್ ಶಾಪಿಂಗ್ ಟೈಮಲ್ಲಿ ಹೋದಾಗ ಒಂದು ಅಂಗಡಿಯಲ್ಲಿ ಕೂತಿದ್ದಾಗ ಆ ಒಬ್ಬ ವ್ಯಕ್ತಿ ನನ್ನನ್ನು ಕೇಳ್ದ, ಏನ್ ಮೇಡಮ್ ಹಬ್ಬ ಜೋರಾ, ವರ್ಷದಲ್ಲಿ ಒಂದೇ ಹಬ್ಬ, ತುಂಬಾ ಜೋರಾಗಿ ಮಾಡ್ತೀರಲ್ವಾ ನೀವು ಅಂತ ಅಂದು. ಹೌದು, ನಮ್ಗೆ ಜೋರು, ಯಾಕಂದ್ರೆ ಯೇಸು ಸ್ವಾಮಿ ನಮಗಾಗಿ ಬಂದಂತ ಒಂದು ಹಬ್ಬವನ್ನ ನಾವು ಆಚರಿಸ್ತಾ ಇದ್ದೇವೆ. ನಂತರ ಆತನು ಹೇಳ್ದ, ಫುಲ್ಲು ಕುಡಿಯುವ ಪಾರ್ಟಿ ಇರುತ್ತಲ್ಲ ನಿಮ್ಮಲ್ಲಿ ಅಂತ ಕೇಳಿದ. ನನಗೆ ಬಹಳ ದುಃಖ ಆಯ್ತು. ನಾನು ಆತನನ್ನು ಕೇಳಿದೆ, ಯಾರು ಹೇಳಿದ್ರು ನಿಮಗೆ ಇದು ಕುಡಿಯುವಂತ ಪಾರ್ಟಿ ಎಂಬುದಾಗಿ? ಇಲ್ಲ, ಕ್ರೈಸ್ತರೆಲ್ಲ ನಾವು ನೋಡಿದೀವಲ್ವಾ, ಹಬ್ಬ ಅಂದಮೇಲೆ ಫುಲ್ ಪಾರ್ಟಿ, ಎಲ್ಲರನ್ನ ಸೇರಿಸ್ಕೊಂತಾರೆ, ಕುಡಿತಾರೆ, ಮತ್ತೆ ಕೇಕ್ ಹಂಚ್ತಾರೆ. ಇದು ಸುವಾರ್ತೆ ನಾವು ಸಾರಿರುವಂಥದ್ದು ನಮ್ಮ ಜನರಿಗೆ, ಅಕ್ಕಪಕ್ಕದಲ್ಲಿರುವವರಿಗೆ. ಬಿರಿಯಾನಿ ಹಂಚ್ತಾರೆ, ನಮ್ಮನ್ನ ನೆನೆಸುವುದು ಏನಕ್ಕೋಸ್ಕರ? ಬಿರಿಯಾನಿ ಕೊಡ್ತಾರೆ ಮತ್ತು ನಮಗೆ ಕೇಕ್ ಕೊಡ್ತಾರೆ ಎಂಬುದಾಗಿ. ಯಾತಕ್ಕಾಗಿ? ಅವರಲ್ಲಿ ಇನ್ನೂ ತಪ್ಪು ಗ್ರಹಿಕೆ ಇದೆ ಪ್ರಿಯರೇ. ನಾವು ಕ್ರಿಸ್ತನ ಸುವಾರ್ತೆನ ಸರಿಯಾಗಿ ನಾವು ಸಾರಲಿಲ್ಲ. ಎಷ್ಟೋ ಜನ ಅನ್ಕೊಂಡಿದ್ದಾರೆ ಕ್ರೈಸ್ತರಿಗೆ ಒಂದೇ ಹಬ್ಬ ಕ್ರಿಸ್ಮಸ್. ಈ ಒಂದು ಶ್ರಮ ದಿನಗಳಾಗಲಿ, ಗುಡ್ ಫ್ರೈಡೆ ಆಗಲಿ, ಪುನರುತ್ಥಾನ ಹಬ್ಬ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ನಾವು ಹೆಚ್ಚಾಗಿ ಹೇಳಬೇಕಾದದ್ದು ಇದನ್ನ. ಯೇಸು ಸ್ವಾಮಿ ಕ್ರಿಸ್ಮಸ್ ನಾವು ಏನ್ ಆಚರಿಸ್ತೇವೆ, ಬಂದಂತ ಉದ್ದೇಶವೇ ಇದಕ್ಕಾಗಿ. ಆತನು ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಮರಣ ಹೊಂದಿ ಪಾಪದಿಂದ ವಿಮೋಚನೆಗಾಗಿ ಆತನು ಬಂದನು ಅಂತ ನಾವು ಯಾರಿಗಾದ್ರೂ ನಾವು ಬಾಯ್ಬಿಟ್ಟು ಹೇಳಿದೇವಾ? ನಾವು ಹೇಳೋದೇ ಇಲ್ಲ. ಏನು 40 ದಿವಸ ನಿಮ್ದು ಉಪವಾಸ ದಿನ ಅಂತಂದ್ರೆ, ರಂಜಾನ್ ಅವ್ರು ಮಾಡ್ತಾರಲ್ಲ, ಹಿಂದೂಗಳು ಆಷಾಢ ಮಾಡ್ತಾರಲ್ವಾ, ಹಾಗೆ ನಾವು ಕೂಡ 40 ದಿವಸ ಉಪವಾಸ ಮಾಡ್ತೇವೆ. ಇದು ನಮ್ಮ ಒಂದು ವಿವರಣೆ ಅವ್ರಿಗೆ ಕೊಡುವಂಥದ್ದಾಗಿದೆ ಪ್ರಿಯರೇ. ಯೇಸು ಈ ಲೋಕವನ್ನ ಎಲ್ಲರನ್ನ ಪ್ರೀತಿ ಮಾಡಿ ಈ ಭೂಮಿಗೆ ಬಂದದ್ದು ಬರೀ ಕ್ರೈಸ್ತರಿಗಾಗಿ ಅಂತಲ್ಲ,
ಎಲ್ಲರಿಗಾಗಿ ಆತನು ಪ್ರೀತಿ ಮಾಡಿ ಈ ಭೂಮಿಗೆ ಬಂದ. ಹಾಗಾಗಿ ಇಲ್ಲಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಒಂದು ಸುಂದರವಾದಂಥ ಒಂದು ಸಾಮ್ಯ ಇದೆ. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯವನ್ನು ತೆಗೆಯೋಣ. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯದ 21 ಮತ್ತು 29ರಿಂದ 32 ವಚನಗಳು. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 28ನೇ ವಚನದಿಂದ ಓದ್ತೇನೆ. ಒಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವನು ಮೊದಲೇ ಅವನ ಬಳಿಗೆ ಬಂದು, ಮಗನೇ, ಹೋಗಿ ಈ ಹೊತ್ತು ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡು ಅಂದಾಗ ಅವನು, ನಾನು ಹೋಗುವುದಿಲ್ಲವೆಂದು ಹೇಳಿದಾಗ್ಯೂ ತರುವಾಯ ಪಶ್ಚಾತ್ತಾಪ ಪಟ್ಟು ತೋಟಕ್ಕೆ ಹೋದನು. ಆಮೇಲೆ ಎರಡನೆಯವನ ಬಳಿಗೆ ಬಂದು ಅದೇ ಮಾತನ್ನು ಹೇಳಿದಾಗ ಅವನು, ಹೋಗುತ್ತೇನಪ್ಪ ಅಂದಾಗ್ಯೂ ಹೋಗಲೇ ಇಲ್ಲ. ಅವರಿಬ್ಬರಲ್ಲಿ ತಂದೆಯ ಚಿತ್ತದಂತೆ ನಡೆದವನು ಯಾರು ಎಂದು ಕೇಳ್ತಾರೆ. ಇಲ್ಲಿ ಏನನ್ನ ಹೇಳ್ತಾ ಇದೆ ಅಂತಂದ್ರೆ, 2 ವಿಧವಾದಂತ ಜನರು. ಏಸು ತನ್ನ ಒಂದು ರಾಜ್ಯಕ್ಕಾಗಿ ದುಡಿಯಬೇಕು, ಸುವಾರ್ತೆ ಸಾರಬೇಕು ಅಂತ ಹೇಳುವಂತ ವಿಷಯದಲ್ಲಿ ನಾವು ಇದನ್ನು ಹೋಲಿಸುವಾಗ, ಮೊದಲನೇವನ ಬಳಿಯಲ್ಲಿ ಹೋಗಿ ಹೇಳುವಂತ ಸಂದರ್ಭದಲ್ಲಿ ಆತನೇನ್ ಮಾಡ್ತಾನೆ, ನಾನು ಹೋಗಲ್ಲ ಅಂತ ಹೇಳಿ ನಂತರ ಪಶ್ಚಾತ್ತಾಪ ಪಟ್ಟು ಆತನು ಹೋಗ್ತಾನೆ. ಇವತ್ತಿನ ದಿನ ಅನ್ಯರು ಅಂತ ನಾವು ಏನನ್ನ ಕರಿತೇವೆ, ಅವರು ಯೇಸುವನ್ನ ತಿಳಿತಾ ಇಲ್ಲ. ಒಂದು ವೇಳೆ ಹೇಳಿದ್ರು ಕೂಡ, ಒಂದು ವೇಳೆ ಅವರು ನನಗೆ ಆ ಧರ್ಮ ಬೇಡ, ಆ ದೇವರು ಬೇಡ, ನನ್ನ ಹತ್ರ ಹೇಳ್ಬೇಡಿ ಎಂಬುದಾಗಿ ಹೋಗ್ಬೋದಾದ್ರೆ ಒಂದಲ್ಲ ಒಂದು ದಿನ ಅವರು ಪಶ್ಚಾತ್ತಾಪ ಪಟ್ಟು ಏನ್ ಮಾಡ್ತಾರೆ, ಯೇಸುವಿನ ಬಳಿಗೆ ಬರ್ತಾರೆ ಪ್ರಿಯರೇ. ಬಂದು ಅವರು ಸುವಾರ್ತೆನ ಸಾರ್ಲಿಕ್ಕಾಗಿ ಅವ್ರು ಹೊರಡ್ತಾ ಇದ್ದಾರೆ. ಆದರೆ ಆ ರಾಜ್ಯಕ್ಕೆ ಬಾಧ್ಯಸ್ಥರಂತ ಕರೆಸ್ಕೊಳ್ಳುವಂತ ನಾವು, ನಮ್ಮ ಬಳಿಯಲ್ಲಿ ನಮ್ಗೆ ಯೇಸು ಕರೆ ಕೊಟ್ಟಾಗ ಏನ್ ಹೇಳ್ತಾ ಇದ್ದೇವೆ, ಆ 2ನೇ ಮಗ ಏನಂತಾನೆ, ಹೋಗ್ತೇನಪ್ಪ, ಹೋಗ್ತೀನಿ ಅಂತ ಕೊನೆಗೂ ಕೂಡ ಹೋಗೇ ಇಲ್ಲ. ಇದೇ ಒಂದು ಪರಿಸ್ಥಿತಿ ಆಗ್ತದೆ. ಮುಂದೆ ನೋಡಿ, ಸುಂದರವಾಗಿ ಬರಲ್ಪಟ್ಟಿದೆ. ಹಾಗಾಗಿ ಆ ಒಂದು ಮೊದಲನೆಯವನೇ ಅಂತ ಅಂದರು. ಆಗ ಯೇಸು ಅವರಿಗೆ, ಭ್ರಷ್ಟರು, ಸೂಳೆಯರು ನಿಮಗಿಂತ ಮೊದಲು ದೇವರ ರಾಜ್ಯವನ್ನು ಸೇರುವರು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯಾರು ಸೇರ್ತಾರೆ ದೇವರ ರಾಜ್ಯವನ್ನು ಈ ದಿನದಲ್ಲಿ? ಭ್ರಷ್ಟರು, ಸೂಳೆಯರು. ಅವರನ್ನ ಈ ದಿನದಲ್ಲಿ ನಾವು ಹೇಗೆ ಕಾಣ್ತಾ ಇದ್ದೇವೆ? ಅವರು ಒಂದು ರೀತಿಯಾಗಿ ತಳ್ಳಲ್ಪಟ್ಟವರು, ಒಂದು ಅಸಹ್ಯವಾದಂಥ ಜೀವನ ಜೀವಿಸುವಂಥವ್ರು. ಆದರೆ ನಮಗೆ ಗೊತ್ತಿಲ್ಲ, ಅವರು ದೇವರನ್ನ ಕಂಡುಕೊಳ್ತಾ ಇದ್ದಾರೆ. ಕೋವಿಡ್ ಸಂದರ್ಭಗಳಲ್ಲಿ ಕೆಲವು ಮಿನಿಸ್ಟ್ರೀಸ್ ಮಾಡುವಂಥವರು ಆ ಒಂದು ವ್ಯಭಿಚಾರ ಮಾಡುವಂಥವರ ಮಧ್ಯದಲ್ಲಿ ಹೋಗಿ ಸುವಾರ್ತೆ ಸಾರಿದ್ದಾರೆ. ಈ ದಿನ ಎಷ್ಟೋ ಜನ ಆ ಸ್ತ್ರೀಯರು ಆ ಕೆಲಸವನ್ನ ಬಿಟ್ಟು ರಹಸ್ಯವಾದ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಬೇರೆ ಬಿಸ್ನೆಸ್ ಗಳನ್ನ ಮಾಡುತ್ತಾ, ಅವ್ರು ಬ್ಯೂಟಿ ಪಾರ್ಲರ್, ಟೈಲರಿಂಗ್ ಬಿಸ್ನೆಸ್ ಮಾಡುತ್ತಾ ಯೇಸುವನ್ನ ಕಂಡುಕೊಂಡಿದ್ದಾರೆ. ಅವರು ಪಾರ್ಲರ್ಗೆ ಬರುವವರಿಗೆ, ಟೈಲರಿಂಗ್ ಬಟ್ಟೆ ತಂದು ಕೊಡುವವರು ಎಲ್ಲರಿಗೂ ಕೂಡ ಯೇಸುವಿನ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ ಪ್ರಿಯರೇ. ಈ ಮಾತು ಸತ್ಯವಾಗಿ ನಡೆಯುತ್ತಾ ಇದೆ. ದೇವರ ರಾಜ್ಯಕ್ಕೆ ಯಾರು ಹೋಗ್ತಾ ಇದ್ದಾರೆ? ಭ್ರಷ್ಟರು, ಸೂಳೆಯರು ಹೋಗ್ತಾ ಇದ್ದಾರೆ. ಆದರೆ ಆ ರಾಜ್ಯಕ್ಕೆ ಬಾಧ್ಯಸ್ಥರು ಏನಾಗ್ತಾ ಇದ್ದಾರೆ? ಕತ್ತಲೆಯ ಮಾರ್ಗವನ್ನ ಹಿಡಿದಿರುವಂಥದ್ದನ್ನ ನಾವು ನೋಡ್ತೇವೆ. ಯಾಕಂದ್ರೆ ಭ್ರಷ್ಟರು, ಸೂಳೆಯರು ಅವನನ್ನ ನಂಬಿದರು ಎಂಬುದಾಗಿ ನಾವು ನೋಡ್ತೇವೆ. ಇವತ್ತಿನ ದಿನ ಸುವಾರ್ತೆ ಸಾರಲಿಕ್ಕೆ ಅವರು ಹೊರಟು ಹೋಗ್ತಾ ಇದ್ದಾರೆ. ಯೇಸುವಿನ ಶಿಲುಬೆನ ಹೊರಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ನಾವು ನಮ್ಮ ಕತೆ ಏನು ಎಂಬುದಾಗಿ ಯೋಚಿಸಬೇಕು. 22ನೇ ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ. ಆತ ಒಂದು ಮದುವೆಯ ಔತಣಕ್ಕೆ ಕರೆ ಕೊಟ್ಟಂತ ಒಂದು ವಿಷಯವನ್ನ ನಾವಲ್ಲಿ ನೋಡ್ತೇವೆ. ಮದುವೆ ಔತಣಕ್ಕೆ ಕರೆ ಕೊಟ್ಟು ಆ ಒಂದು ಮದುವೆಗೆ ಕರೆಸಿಕೊಂಡವರನ್ನ ಕರೆದಾಗ ಅವ್ರೇನ್ ಹೇಳ್ತಾರೆ, ಇಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಹೋರಿಗಳನ್ನು, ಕೊಬ್ಬಿದ ಪಶುಗಳನ್ನು ಕೊಯ್ಯಿಸಿದ್ದೇನೆ, ಎಲ್ಲಾ ಸಿದ್ಧವಾಗಿದೆ, ಮದುವೆ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿರೆಂದು ಅಪ್ಪಣೆ ಕೊಟ್ಟು ಕಳಿಸಿದನು. ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ, ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟರು. ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದ್ದರು. ಇವತ್ತಿನ ದಿನ ಕ್ರೈಸ್ತರಂತ ಕರೆಸಿಕೊಂಡವರು ನಾವು ಇದನ್ನೇ ಮಾಡ್ತಾ ಇದ್ದೇವೆ. ಏಸುನ ಬನ್ರಿ, ಕರ್ಕೊಂಡು ಬಂದು ಮದುವೆ ಊಟಕ್ಕೆ ಕೂರಿಸ್ರಿ. ಇದೇ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಆಗ್ತದೆ ಪ್ರಿಯರೇ. ಇವತ್ತಿನ ದಿನ ನಾವೇನು ಖಾಲಿ ಬೆಂಚ್ಗಳನ್ನ ನೋಡ್ತಾ ಇದ್ದೇವೆ, ಒಂದಿನ ಬರ್ತದೆ ಅವಾಗ ನಾವು ಎಷ್ಟೋ ವರ್ಷಗಳಿಂದ ಮೆಂಬರ್ಸ್ ಆಗಿ ಸಭೆಯಲ್ಲಿ ಇದ್ದೇವೆ ಅಂತ ಹೇಳುವಂಥವ್ರಿಗೆ ಜಾಗ ಕೂರ್ಲಿಕ್ಕೆ ಇರಲ್ಲ. ನಮ್ಮ ಜಾಗ ಹೊರಗಡೆ ಇರ್ತದೆ. ಅಷ್ಟು ಬೇಗ ಯೇಸುವಿನ ಸುವಾರ್ತೆ ಸಾರಲ್ಪಡ್ತಾ ಇದೆ ಪ್ರಿಯರೇ. ಆ ರಾಜ್ಯಕ್ಕೆ ಬಾಧ್ಯಸ್ಥರಾದ ನಮ್ಮನ್ನ ಕತ್ತಲೆ ಕೋಣೆಗೆ ಎಸೆಯಲ್ಪಡ್ತದೆ. ಅದಕ್ಕೆ ಮುಂಚಿತವಾಗಿ ಎಚ್ಚೆತ್ತುಕೊಳ್ಳಿಕ್ಕಾಗಿ ದೇವರು ನಮಗೆ ಕರೆಯನ್ನ ಕೊಡ್ತಾ ಇದ್ದಾನೆ. ಈಗ ತಾನೇ ಓದಲ್ಪಟ್ಟಂತ ಯೆಶಾಯನ ಬರೆದ ಸುವಾರ್ತೆ 55ನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. ಇಲ್ಲಿ ನಮಗೆ ಒಂದು ಕಡೆಯ ಒಂದು ಕರೆಯನ್ನ ಯೇಸು ಕೊಡ್ತಾ ಇದ್ದಾರೆ. ಯೆಶಾಯ 55 6ರಿಂದ 9ನೇ ವಚನ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ,
ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು ಎಂಬುದಾಗಿ. ನಮಗೆ ಕೊಡಲ್ಪಡುವಂಥ ಕಡೆಯವಾದಂಥ ಒಂದು ಕರೆ, ದುಷ್ಟನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ಬರಲಿ ಎಂಬುದಾಗಿ. ಈ ಒಂದು ಕರೆಗೆ ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೇವಾ? ಆತನು ಕರೆದಾಗ ಬರ್ಲಿಕ್ಕೆ ನಾವು ಸಿದ್ಧರಿದ್ದೇವಾ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ ಪ್ರಿಯರೇ. ಈ ಒಂದು ಕುರೇನೆ ಪಟ್ಟಣದ ಸೀಮೋನನು ಇದೆಲ್ಲ ದೃಶ್ಯಾವಳಿ ಆದ್ಮೇಲೆ ಆತನು ವಾಪಸ್ ತನ್ನ ಮನೆಗೆ ಹೋಗ್ತಾನೆ, ಕುರೇನೆ ಪಟ್ಟಣಕ್ಕೆ ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ಆತನು ತನ್ನ ಮಕ್ಕಳಿಗೂ ತನ್ನ ಹೆಂಡತಿಗೂ ಈ ವಿಷಯವನ್ನು ಹೇಳ್ತಾನೆ. ಯೇಸು ಎನ್ನುವಂತ ಒಬ್ಬ ನೀತಿವಂತ ರಕ್ಷಕ ಆತನನ್ನ ಈ ರೀತಿಯಾಗಿ ಮಾಡಿ ಕೊಂದರು. ಆತನು ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾನೆ, ಎಷ್ಟೋ ಉಪಕಾರ ಮಾಡಿದ್ದಾನೆ. ಆತನ ಜೊತೆ ಶಿಲುಬೆ ಹೊರುವಂತ ಭಾಗ್ಯತೆ ನನಗೆ ಸಿಕ್ತು ಅಂತ ಹೇಳುವಾಗ ಆತನ ಕುಟುಂಬ ಕೂಡ ರಕ್ಷಣೆಗೆ ನಡೆಸಲ್ಪಡ್ತು ಅಂತ ವಾಕ್ಯದಲ್ಲಿ ಇದೆ ಪ್ರಿಯರೇ. ಯಾಕೆ ಅಂತ ನಾವು ಹೇಳುವಾಗ ಇಲ್ಲಿ ನಾವು ನೋಡ್ತೇವೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದ 13ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಪೌಲ ವಂದನೆಯನ್ನು ಹೇಳ್ತಾನೆ. ವಂದನೆ ಹೇಳುವ ಸಮಯದಲ್ಲಿ ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದ ರೂಫನಿಗೂ ನನಗೆ ತಾಯಿಯಂತಿರುವ ಅವನ ತಾಯಿಗೂ ವಂದನೆ. ನಾನು ಹೇಳಿದೆ ಸೀಮೋನನ ಮಕ್ಕಳು ಅಲೆಕ್ಸಾಂದ್ರ ಮತ್ತು ರೂಫಾ ಎಂಬುದಾಗಿ. ಕರ್ತನ ಸಭೆಯಲ್ಲಿ ಅವರು ಪ್ರಸಿದ್ಧರಾಗಿ ಮಾಡಲ್ಪಟ್ರು. ಆತನ ನನಗೂ ಕೂಡ ಆತನ ತಾಯಿ, ನನಗೂ ಕೂಡ ತಾಯಿ, ಆಕೆಗೆ ವಂದನೆ ಎಂಬುದಾಗಿ ಪೌಲ ಮೆನ್ಷನ್ ಮಾಡ್ತಾನೆ. ಹಾಗಿದ್ಮೇಲೆ ಸೀಮೋನನ ಹೆಂಡತಿ ಕೂಡ ತನ್ನ ಜೀವನವನ್ನೇ ಯೇಸುವಿಗಾಗಿ ಕೊಟ್ಲು ಪ್ರಿಯರೇ. ಎಂತ ಒಂದು ಅದ್ಭುತ! ಆ ಒಂದು ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯಕ್ಕೆ ಬರೋಣ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯದ 20ನೇ ವಚನ ನಾವು ತೆಗೆದುಕೊಳ್ಳುವಾಗ, ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯದ 20ನೇ ವಚನ, ಅವರಲ್ಲಿ ಕುಪ್ರದ್ವೀಪದವರು ಕೆಲವರು, ಕುರೇನದವರು ಕೆಲವರು ಅಂತ್ಯೋಕ್ಯಕ್ಕೆ ಬಂದು ಗ್ರೀಕರ ಸಂಗಡಲು ಮಾತಾಡಿ ಕರ್ತನಾದ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದರು. ಕರ್ತನ ಹಸ್ತವು ಅವರಿಗೆ ಸಹಾಯವಾದ್ದರಿಂದ ಬಹು ಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ನಮಗೆ ಇಲ್ಲಿ ರೆಕಾರ್ಡ್ ಆಗಿದೆ, ಕೆಲವರು ಕುರೇನ್ಯದವರು ಕೂಡ ಆ ಒಂದು ಅಂತ್ಯೋಕ್ಯಕ್ಕೆ ಬಂದು ಕರ್ತನ ಸುವಾರ್ತೆಯನ್ನು ಸಾರಿದ್ರು ಎಂಬುದಾಗಿ ನಾವು ಓದ್ತೇವೆ ಪ್ರಿಯರೇ. ನಾವು ನೋಡ್ತೇವೆ ಅಂತ್ಯೋಕ್ಯದಲ್ಲಿ ಶಿಷ್ಯರಿಗೆ ಮೊದಲನೇದಾಗಿ ಕ್ರೈಸ್ತರೆಂಬ ಹೆಸರು ಬಂತು. ಹಾಗಾದ್ರೆ ಕುರೇನೆ ಪಟ್ಟಣದ ಸೀಮೋನ, ಆತನು ಆತನ ಕುಟುಂಬದವರು ಕ್ರಿಸ್ತನ ಸುವಾರ್ತೆನ ಎಲ್ಲರಿಗೂ ಕೂಡ ಸಾರಿ ಅನೇಕರನ್ನ ರಕ್ಷಣೆಗೆ ತಗೊಂಡು ಬಂದ್ರು ಅಂತ ನಾವು ನೋಡ್ತೇವೆ ಪ್ರಿಯರೇ. ಈ ದಿನದಲ್ಲಿ ನಾವು ನಮ್ಮ ಕುಟುಂಬಕ್ಕೆ ನಾವು ಆ ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ. ಮೊದಲು ಬೇರೆಯವರಿಗೆ ಸಾರುವುದಕ್ಕೆ ಮುಂಚಿತವಾಗಿ ಕ್ರಿಸ್ತನ ಶಿಲುಬೆಯ ವಿಷಯ, ಕ್ರಿಸ್ತನ ಸುವಾರ್ತೆನ ನನ್ನ ಮಕ್ಕಳಿಗೆ ನಾವು ಸಾರ್ತಾ ಇದ್ದೇವಾ? ನನ್ನ ಕುಟುಂಬದಲ್ಲಿರುವಂಥ ಕುಟುಂಬಸ್ಥರಿಗೆ ನಾವು ಅದನ್ನು ತಿಳಿಸ್ತಾ ಇದ್ದೇವಾ? ನಾವು ಪ್ರಶ್ನೆ ಮಾಡ್ಬೇಕು ಪ್ರಿಯರೇ. ಒಂದು ವೇಳೆ ಕರ್ತನ ಬರೋಣ ಈ ದಿನ ಬರುವುದಾದರೆ ನಾವು ಮಾತ್ರ ಎತ್ತಲ್ಪಟ್ಟು ನಮ್ಮ ಕುಟುಂಬದವರು ಬಿಡಲ್ಪಟ್ರೆ ಆ ಒಂದು ಪರಿಸ್ಥಿತಿ ಎಂಥ ಒಂದು ಶೋಚನೀಯವಾದಂಥ ಪರಿಸ್ಥಿತಿ ಇರ್ತದೆ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ಒಂದು ಸ್ವಾರ್ಥದ ಜೀವಿತ ನಮ್ಮದಾಗಿರಬಾರ್ದು. ನಾನು, ನನ್ನ ಮನೆಯವರು, ನನ್ನ ಮಕ್ಕಳು ಎಲ್ಲರೂ ಕೂಡ ದೇವರ ರಾಜ್ಯಕ್ಕೆ ಸೇರ್ಬೇಕು ಅಂತ ಹೇಳಿ ಆ ಸುವಾರ್ತೆ ಸಾರುವುದನ್ನ ಮನೆಯಲ್ಲೇ ಮೊದಲನೇದಾಗಿ ನಾವು ಪ್ರಾರಂಭ ಮಾಡಬೇಕು. ಇವತ್ತು ಎಷ್ಟು ಜನರ ಮಕ್ಕಳು ನಮ್ಮ ಜೊತೆ ಆಲಯಕ್ಕೆ ಬಂದಿದ್ದಾರೆ, ಎಷ್ಟು ಜನ ಗಂಡಂದಿರು ನಮ್ಮ ಜೊತೆ ಬಂದಿದ್ದಾರೆ, ಎಷ್ಟು ಜನ ಗಂಡಂದಿರು ಹೆಂಡತಿಯಂದಿರ ಜೊತೆಗೆ ಬಂದು ಕುಟುಂಬವಾಗಿ ನಾವು ಬಂದಿದ್ದೇವೆ. ಆಲೋಚನೆ ಮಾಡೋಣ ಪ್ರಿಯರೇ. ಎಷ್ಟೋ ಕುಟುಂಬಗಳಲ್ಲಿ ಒಂದು ಸಾಕ್ಷ್ಯ ಜೀವಿತನೇ ಇಲ್ಲದಂತ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ತಂದೆ ತಾಯಿ ಒಂದು ರೀತಿಯಾಗಿರ್ತಾರೆ, ಮಕ್ಕಳೇ ಬೇರೆ ರೀತಿಯಾಗಿ ಇರುವಂತದನ್ನ ನಾವು ನೋಡ್ತೇವೆ. ಅದರಲ್ಲಿ ಸೀಮೋನ ನೋಡ್ರಿ, ಆತನು ತನ್ನ ಮನೆಗೆ ಹೋಗಿ ಮಕ್ಕಳಿಗೂ ಹೆಂಡತಿಗೂ ಸುವಾರ್ತೆ ಸಾರಿದ ಪರ್ಯಂತ ಅವ್ರು ಏನ್ ಮಾಡ್ತಾರೆ, ಅವರು ಹೋಗಿ ಆ ಎಲ್ಲ ಶಿಷ್ಯರ ಮಂಡದಲ್ಲಿ ಸೇರಿಕೊಂಡು ಆ ಪಟ್ಟಣಕ್ಕೆ ಪೂರ್ತಿ ಸುವಾರ್ತೆನ ಸಾರಿ ಆದಿಕ್ರೈಸ್ತ ಸಭೆಯಲ್ಲಿ ಆ ಪ್ರಸಿದ್ಧ ನಾಯಕರಾಗಿ ಅವರು ಮಾರ್ಪಟ್ರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾಗಿ ಯೇಸು ಈ ದಿನದಲ್ಲಿ ಕರೆ ಕೊಡ್ತಾ ಇದ್ದಾರೆ. ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಅದು ಹುಚ್ಚು ಮಾತಾಗಿದೆ, ರಕ್ಷಣೆ ಮಾರ್ಗದಲ್ಲಿರುವ ನಮಗಾದ್ರೂ ಅದು ದೇವರ ಶಕ್ತಿಯಾಗಿದೆ. ಹಾಗಾಗಿ ಈ ಶಿಲುಬೆಯ ವಿಷಯವಾದಂತ ಆ ಒಂದು ಸುವಾರ್ತೆಯನ್ನು ಸಾರುವಂಥದ್ದು, ಯೇಸುವಿನ ಜೊತೆ ಯೇಸು ಕೊಡುವಂತ ಕರೆಗೆ ಕೊಡುವಂಥದ್ದು, ಆ ಶಿಲುಬೆಯನ್ನು ಹೊತ್ತುಕೊಂಡು ಆತನನ್ನ ಹಿಂಬಾಲಿಸ್ಲಿಕ್ಕೆ ನಾವೆಲ್ಲರೂ ಕೂಡ ನಮ್ಮನ್ನು ನಾವು ಸಮರ್ಪಿಸಿ ಕೊಡಬೇಕು ಪ್ರಿಯರೇ. ಹಾಗೆ ಇದ್ರೆ ಮಾತ್ರ ಪರಲೋಕ ರಾಜ್ಯಕ್ಕೆ ನಾವು ಯೋಗ್ಯರಾಗಿ, ನಾವು ಬಾಧ್ಯಸ್ಥರಾಗಿ ನಾವು ಮಾರ್ಪಡ್ಲಿಕ್ಕೆ ಸಾಧ್ಯವಾಗ್ತದೆ. ಈ ದಿನದಲ್ಲಿ ನಾವು ಅದನ್ನ ನಿರ್ಧಾರ ಮಾಡುತ್ತಾ ಕರ್ತನಿಗೆ ನಮ್ಮನ್ನ ಸಮರ್ಪಿಸಿ ಕೊಡೋಣ. ಪ್ರಾರ್ಥನೆ ಮಾಡೋಣ.
ಕರ್ತನೆ, ಪರಿಶುದ್ಧನಾದ ತಂದೆಯಾದ ದೇವರೇ, ನಮ್ಮ ಜೊತೆ ನೀವು ಈ ಸಂದರ್ಭದಲ್ಲಿ ಮಾತನಾಡಿದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಹೌದು ಸ್ವಾಮಿ, ಶಿಲುಬೆಯ ವಿಷಯವಾದಂಥ ಸುವಾರ್ತೆಯನ್ನ ಮೊದಲು ನಾವು ನಮ್ಮ ಕುಟುಂಬಕ್ಕೆ ಸಾರುತ್ತಾ, ಇತರರಿಗೂ ಕೂಡ ಸಾರುತ್ತಾ, ನಮಗಾಗಿ ನೇಮಿಸಲ್ಪಟ್ಟಂಥ ಶಿಲುಬೆಯನ್ನು ನಾವು ಹೊರುತ್ತಾ ಕರ್ತನೆ, ನಿಮ್ಮನ್ನೇ ನಾವು ಹಿಂಬಾಲಿಸ್ಲಿಕ್ಕೆ ಆಗುವಂಥ ಮನಸ್ಸು ಇಲ್ಲಿ ಬಂದಂಥ ಪ್ರತಿ ಒಬ್ಬೊಬ್ಬರಿಗೂ ಕೂಡ ಅನುಗ್ರಹಿಸಬೇಕಾಗಿ ಬೇಡ್ತಾ ಇದ್ದೇನೆ ಸ್ವಾಮಿ. ಯಾರೊಬ್ಬರು ಕೂಡ ಪರಲೋಕ ರಾಜ್ಯದಿಂದ ತಪ್ಪಿಸಿಕೊಳ್ಬಾರ್ದು ಕರ್ತನೆ. ದೇವರೇ, ನಮ್ಮನ್ನು ನಾವು ನಿರಾಕರಿಸಿ ಶರೀರಕ್ಕೆ ಸಂಬಂಧಪಟ್ಟಂತ ದುಷ್ಟ ಕಾರ್ಯಗಳನ್ನು ನಾವು ಬಿಟ್ಟು ಆತ್ಮಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ನಾವು ಧರಿಸಿಕೊಂಡವರಾಗಿ ನಿಮ್ಮ ರಾಜ್ಯಕ್ಕೆ ದೇವರೇ ನಾವು ಬರಲಿಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಿಕ್ಕಾಗಿ ಸಂದರ್ಭದಲ್ಲಿ ಬಂದಿದ್ದೇವೆ ಸ್ವಾಮಿ. ಈ ಒಂದು ಆಲಯಕ್ಕೆ ದೇವರೇ, ಈ ಒಂದು ಆರಾಧನೆಗೆ ಬಂದಂತ ಪ್ರತಿ ಒಬ್ಬೊಬ್ಬರ ಹೃದಯದಲ್ಲಿ ನೀವು ಮಾತನಾಡಿದಿರಿ ಸ್ವಾಮಿ. ಪ್ರತಿ ಒಬ್ಬೊಬ್ಬರು ಕೂಡ ಈ ದಿನದಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡು ಇಲ್ಲಿಂದ ಹೊರಗೋಗ್ಲಿ ಸ್ವಾಮಿ. ಯೇಸುವಿಗಾಗಿ ನಾನು ಶಿಲುಬೆನ ಹೊರಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ, ನಾನು ಸಿದ್ಧಳಾಗಿದ್ದೇನೆ. ಅದರ ನಿಮಿತ್ತವಾಗಿ ಯಾವ ಅವಮಾನಗಳು ನಿಂದೆಗಳು ಬಂದರೂ ಕೂಡ ಯೇಸುವಿಗಾಗಿ ನಾನು ಅದನ್ನು ಸಹಿಸಿಕೊಳ್ತೇನೆ ಎಂಬುದಾಗಿ ಅವರು ದೇವರೇ ದೃಢ ನಿಶ್ಚಯ ಮಾಡಿಕೊಂಡವರಾಗಿ ಇಲ್ಲಿಂದ ಅವರು ಹೊರಟು ಹೋಗ್ಲಿಕ್ಕಾಗುವಂಥ ಕೃಪೆಗೆ ನೀವು ನಡೆಸಿರಿ. ಹೌದು ಸ್ವಾಮಿ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದೆನಂತ ಹೇಳಿದಿರಿ. ಲೋಕದಲ್ಲಿ ಇವರ ವಿರುದ್ಧವಾಗಿ ಏನೇ ಸಂಕಟಗಳು, ಹೋರಾಟಗಳು, ಸೈತಾನನು ತಂದು ಹಾಕಿದ್ರು ಕೂಡ ಇವರು ನಿಮ್ಮ ಶಿಲುಬೆನ ಹೊರಲಿಕ್ಕಾಗಿ ಈ ದಿನ ಅವರು ನಿರ್ಧಾರ ಮಾಡಿಕೊಂಡಿರುವುದರಿಂದ ಆ ಎಲ್ಲಾ ಹೋರಾಟ ಶೋಧನೆಗಳಿಂದ ಯೇಸುವಿನ ನಾಮದಲ್ಲಿ ಇವ್ರನ್ನ ಬಿಡುಗಡೆ ಮಾಡಿ ಅಪ್ಪ, ನಿಮಗಾಗಿ ತಮ್ಮನ್ನ ಪ್ರತ್ಯೇಕಿಸಿಕೊಂಡು ಬಾಳ್ಲಿಕ್ಕಾಗುವಂತ ಕೃಪೆಗೆ ಪ್ರತಿ ಒಬ್ಬೊಬ್ಬರನ್ನ ಸಾಧನವನ್ನಾಗಿ ಉಪಯೋಗ ಮಾಡ್ಕೋಬೇಕಾಗಿ ಬೇಡಿಕೊಳ್ತಾ ಇದ್ದಾನೆ ಸ್ವಾಮಿ. ಮತ್ತೊಂದು ಆವರ್ತಿ ಕರ್ತನೆ ದೇವರ ಈ ವಾಕ್ಯಗಳು ನಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟಿದೆ, ಅದು 30, 60, 100 ಪ್ರತಿಫಲ ಕೊಡ್ಲಿ ಅಪ್ಪ. ಈ ವಾಕ್ಯವನ್ನು ಯಾವುದೇ ಕಾರಣಕ್ಕೂ ಸೈತಾನನು ಬಂದು ಕದ್ದುಕೊಂಡು ಹೋಗದ ಹಾಗೆ ನಿಮ್ಮ ವಿಶೇಷವಾದಂಥ ಬೇಲಿಯನ್ನು ಹಾಕಿ ರಕ್ಷಿಸಿ ಕಾಪಾಡ್ರಿ ಎಂಬುದಾಗಿ ಯೇಸು ಸ್ವಾಮಿಯ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆ ಆಗಿರುವ ದೇವರೇ, ಆಮೆನ್. ನಾವೆಲ್ಲರೂ ತಾಳ್ಮೆಯಿಂದ ತ್ಯಾಗದ ಜೀವಿತವನ್ನು ಹೊಂದಿಕೊಂಡು ಯೇಸುವಿನ ಕರೆಗೊಟ್ಟು ನಾವು ಸುವಾರ್ತೆಯನ್ನು ಸಾರೋರ ಹಾಗೆ ಬದುಕೋಣ ಎಂಬುದಾಗಿ ಉತ್ತಮ ಸಂದೇಶವನ್ನು ನೀಡಿದಂಥ ಅಮ್ಮನವರಿಗೆ ನಾನು ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುವಳಾಗಿದ್ದೇನೆ. ಈಗ ಕೊನೆಯದಾಗಿ ಸಂಗೀತದಲ್ಲಿ 293ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 293. ಕರ್ತನ ಪ್ರಾರ್ಥನೆ ಆದ ನಂತರ ಅಮ್ಮನವರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕೆಂಬುದಾಗಿ ನಾನು ಕೇಳಿಕೊಡ್ತೇನೆ. ನಾವು ಎಲ್ಲರೂ ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡೋದನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು.
ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲದಲ್ಲಿ ಸ್ವಾಮಿ. ಆಮೇಲೆ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟಂತ ತಂದೆಯಾದ ದೇವರು ಈಗಲೂ ಕೂಡ ನಮ್ಮ ಮಧ್ಯದಲ್ಲಿ ಜೀವಿಸುವಂತ ದೇವರಾಗಿದ್ದಾನೆ. ತಂದೆ, ಮಗ, ಪರಿಶುದ್ಧಾತ್ಮ ಎಂಬ ತ್ರಯೇಕ ದೇವರ ಆಶೀರ್ವಾದವು ನಮ್ಮೆಲ್ಲರ ಸಂಗಡ ಇಂದಿನಿಂದ ನಿರಂತರವೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ನೋಡಿದರೆ ಜೀವಗೋತ್ಪತ್ತಿಯಾಗುವುದು. ಓ ಪಾಪ ಕರೇನು ಮಗನೇ, ತಪದಾವಿನ ಕ್ರಿಸ್ತನದು ನೋಡಿರಿ. ಶಿಲ್ಪೆ ಪಾಠವನನ್ನು ನೋಡಿದರೆ ಜೀವಗೋತ್ಪತ್ತಿಯಾಗುವುದು. ಯೇಸು ತಾನನ್ನು ಬೆಳೆಸಿಕೊಟ್ಟಾಗಲೇ ನಿಮ್ಮ ದೋಷವು ಆರಿತು. ಆತನ ತಮಚೆಯಲ್ಲಿ ಸಾಕಾಗಲೇ ನಿಮ್ಮ ಸಾಲವು ಸಾಗೋಯಿತು. ನೋಡಿರಿ, ಶಿಲ್ಪೆ ಪಾಠವನನ್ನು